ಮಂಡಲದ ವೈದಿಕ ವಿಭಾಗವು ಹಾಗೂ ಆಯೋಜಿಸಿರುವ ಪ್ರವಚನ ಮಾಲಿಕೆಯ ಇಂದು ಪ್ರಥಮ ಮಾಲಿಕೆಯ ಪ್ರವಚನಕಾರರಾದ ನಿಮ್ಮೆಲ್ಲರ ಆತ್ಮೀಯರಾದ ವಿದ್ವಾಂಸರು, ವಾಗ್ಮಿಗಳು, ಗ್ರಂಥಕರ್ತರು ಆದ ವಿದ್ವಾನ್ ಶ್ರೀ ಜಗದೀಶ ಶರ್ಮರನ್ನು ಆತ್ಮೀಯವಾಗಿ ಪ್ರಥಮವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಶ್ರೀ ಗುರುಗಳ ಆಶಯದಂತೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಉಳಿಸಿ ಬೆಳೆಸುವ ಕಾರ್ಯ ಹಬ್ಬ ಹರಿದಿನಗಳ ವಿಚಾರವನ್ನು ತಿಳಿಸುವ ಪ್ರಯತ್ನ ಇದಾಗಿದೆ. ಈ ಸ್ವಾಗತವನ್ನು ಬಯಸುತ್ತಾ ಪ್ರವಚನ ಮಾಡಲು ಅವರಿಗೆ ಅನುವು ಮಾಡಿಕೊಳ್ಳುತ್ತಿದ್ದೇನೆ. ತಸ್ಯೈದಿಶೇ ಸತತ ಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರು ಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ನಿತ್ಯ ಸಾಕ್ಷಿ. ಪರಮ ಪೂಜ್ಯ ಶ್ರೀ ಸಂಸ್ಥಾನದವರ ಶ್ರೀಚರಣಗಳಿಗೆ ಕೊಡಮಡ್ತಾ ಸಮ್ಮಿಲಿತರಾಗಿರುವ ಎಲ್ಲ ಆಸ್ತಿಕರಿಗೆ ತಲೆಬಾಗುತ್ತಾ ಭಾರತದ ಹಬ್ಬ ಹರಿದಿನಗಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಒಂದು ವಿಶಿಷ್ಟವಾಗಿ ರೂಪಿಸಿರುವ ಉತ್ತರ ಮಂಡಲದ ಈ ಉಪನ್ಯಾಸ ಸರಣಿಗೆ ಶುಭವನ್ನು ಆಕಾಂಕ್ಷಿಸ್ತೇನೆ. ಹಬ್ಬ ಅನ್ನೋದು ನಮ್ಮೆಲ್ಲರಿಗೆ ಖುಷಿ ಕೊಡುವಂಥದ್ದು. ಹಬ್ಬ ಅನ್ನುವ ಶಬ್ದವೇ ಅದರಲ್ಲಿ ಒಂದು ಉತ್ಸಾಹ, ಹುಮ್ಮಸ್ಸು, ಲವಲವಿಕೆ ಇವೆಲ್ಲ ಸೇರ್ಕೊಳ್ಳುತ್ತೆ. ಹಾಗಾಗಿಯೇ ನಾವು ಯಾವುದೆಲ್ಲ ನಮಗೆ ಸಂತೋಷಕರವಾಗಿದೆಯೋ ಅದನ್ನ ಹಬ್ಬ ಅಂತ ಕರಿತೀವಿ. ಅದು ಒಂದು ಮೀಟಿಂಗ್ ತರ ಇರ್ಲಿಲ್ಲ, ಒಂದು ಹಬ್ಬದ ತರ ಇತ್ತು. ಅದು ಒಂದು ಕೆಲಸದ ತರ ಇರ್ಲಿಲ್ಲ, ಒಂದು ಹಬ್ಬದ ತರಹ ಇತ್ತು ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲಿಯವರೆಗೆ ಅಂದ್ರೆ ಯಾವುದೆಲ್ಲ ಖುಷಿ ಕೊಡಬೇಕು ಅಥವಾ ಯಾವುದೆಲ್ಲ ಖುಷಿ ಕೊಡತ್ತೋ ಅದನ್ನೆಲ್ಲ ನಾವು ಹಬ್ಬ ಹಬ್ಬ ಅಂತ ಹೆಸರಿಸಿಕೊಳ್ತಾ ಹೋಗಿರೋದನ್ನ ನೋಡ್ತೀವಿ. ಈಗ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ, ಅದನ್ನ ಕನ್ನಡದ ಹಬ್ಬ ಅಂತ ಕರಿತೀವಿ. ಹೀಗೆ ನೀವು ಬೇರೆ ಎಲ್ಲ ಕಡೆಯಲ್ಲೂ ಗಮನಿಸಿದ್ರೆ ಸಂತಸ ಕೊಡಬೇಕಾದದ್ದೆಲ್ಲ ಹಬ್ಬ ಅನ್ನುವ ಒಂದು ಅಭಿಪ್ರಾಯ ನಮ್ಮವರಿಗೆ ಇದ್ದಿದ್ದು ನಾವು ಗಮನಿಸ್ತೀವಿ. ಹೌದು, ಹಬ್ಬ ಅನ್ನೋದು ಸಂತೋಷ ಕೊಡತ್ತೆ ಅಂತ. ಫೆಸ್ಟಿವಲ್ ಅಂತ ವಿದೇಶಗಳಲ್ಲಿ ಇರೋದು ಕೂಡ ಸಂತೋಷ ಕೊಡುವ ಒಂದು ಕೂಟ ಅನ್ನುವ ಅರ್ಥದಲ್ಲಿ. ನಮ್ಮಲ್ಲಿ ಹಬ್ಬ ಅಂತ ಅಂದಾಗ ಅದಕ್ಕೆ ಒಂದು ಉಪಾಸನೆಯ ಸ್ವರೂಪ ಬಂದಿದೆ ಅದರಲ್ಲಿ. ಆದ್ರೆ ವಿದೇಶಗಳಲ್ಲಂತೂ ಫೆಸ್ಟಿವಲ್ ಅಂತ ಅನ್ನುವಾಗ ಸಂತೋಷ ಕೂಟಗಳೆಲ್ಲವನ್ನೂ ಅವ್ರು ಹಾಗೆ ಕರೀತಾರೆ. ಸಾಮಾಜಿಕವಾಗಿ, ಸಮೂಹವಾಗಿ, ಗುಂಪು ಸೇರಿಕೊಂಡು ಖುಷಿ ಪಡುವ ಸಂಗತಿಗಳೆಲ್ಲ ಹಬ್ಬ ಅನ್ನುವ ಅರ್ಥವನ್ನ ಅಲ್ಲಿ ಕೂಡ ನಾವು ನೋಡ್ತೀವಿ. ಅದನ್ನೇ ಇಲ್ಲಿ ಕೂಡ ನಾವು ಇಟ್ಟುಕೊಂಡಿದ್ದೀವಿ. ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ರಾಷ್ಟ್ರೀಯವಾದ ಆಚರಣೆಗಳನ್ನ ನಡೆಸಬೇಕು ಅಂತ ನಮ್ಮ ಹಿರಿಯರಿಗೆ ಅನ್ನಿಸ್ತು. ಯಾಕೆಂದ್ರೆ ರಾಷ್ಟ್ರ ಭಕ್ತಿ, ರಾಷ್ಟ್ರ ಶ್ರದ್ಧೆ, ರಾಷ್ಟ್ರಾಭಿಮಾನ ಜಾಗೃತವಾಗಿದ್ದಾಗ ಮಾತ್ರ ಒಂದು ರಾಷ್ಟ್ರ ಪರಕೀಯರ ಕೈಗೆ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ ಅಂತ ಅವರಿಗೆ ಅನ್ನಿಸ್ತು. ಯಾಕೆ ಹಾಗನ್ನಿಸ್ತು ಅಂತ ಅಂದ್ರೆ ಅದಕ್ಕಿಂತ 2 ಶತಮಾನಗಳ ಹಿಂದೆ ಈ ದೇಶದಲ್ಲಿ ರಾಷ್ಟ್ರಾಭಿಮಾನ ಅನ್ನೋದು ಆಂತರ್ಯದಲ್ಲಿದ್ದರೂ ಅಭಿವ್ಯಕ್ತ ಸ್ವರೂಪದಲ್ಲಿ ಇಲ್ಲದೇ ಇದ್ದ ಕಾರಣಕ್ಕಾಗಿ ದೇಶ ಪರಾಕ್ರಾಂತವಾಯಿತು ಅನ್ನುವ ಒಂದು ವಿಮರ್ಶೆ ಅವರಲ್ಲಿತ್ತು. ಹಾಗಾಗಿ ಆಗಾಗ ರಾಷ್ಟ್ರ ನಿಷ್ಠೆಯನ್ನ, ರಾಷ್ಟ್ರದ ಕುರಿತಾದ ಉತ್ಸಾಹವನ್ನ ಹೆಚ್ಚಿಸ್ತಾ ಇರಬೇಕು ಅಂತಂದಾಗ ರಾಷ್ಟ್ರೀಯ ದಿನಾಚರಣೆಗಳನ್ನ ಮಾಡಬೇಕು ಅಂತ ಹೊರಟ್ರಲ್ಲ, ಅವರು ಅದನ್ನ ಕೂಡ ರಾಷ್ಟ್ರೀಯ ಹಬ್ಬ ಅಂತಲೇ ಕರೆದರು. ಈಗಲೂ ಕೂಡ ನಾವು ಕ್ಯಾಲೆಂಡರ್ ಅನ್ನು ನೋಡುವಾಗ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು ಅನ್ನೋ ತರಹದಲ್ಲಿ ನೋಡ್ತೀವಿ.
ಮತ್ತು ಸ್ವಾತಂತ್ರ್ಯೋತ್ಸವವೋ ಗಣರಾಜ್ಯೋತ್ಸವವೋ ಇವುಗಳನ್ನೆಲ್ಲ ನಾವು ಒಂದು ಹಬ್ಬದಂತೆಯೇ ಆಚರಿಸೋದನ್ನ ಅಭ್ಯಾಸ ಮಾಡಿಕೊಂಡಿದ್ದೀವಿ. ಯಾಕೆ ಹಬ್ಬ ಖುಷಿ ಕೊಡತ್ತೆ? ಈ ಹಬ್ಬವನ್ನ ಮೊದಲಿಗೆ ತಂದ್ರಲ್ಲ, ಅವರ ಆಶಯ ಏನಾಗಿತ್ತು? ಅವ್ರು ಯಾಕೆ ಹಬ್ಬದೊಡನೆ ಸಂತೋಷವನ್ನ ನೇಯ್ದರು? ಅಥವಾ ಸಂತೋಷ ಪಡುವಿಕೆಯನ್ನೇ ಯಾಕೆ ಹಬ್ಬ ಅಂತ ಕರೆದರು ಅಂತ ಒಂದು ಸ್ವಲ್ಪ ಮಾತನಾಡಿ ಇವತ್ತು ಮಾತನಾಡಬೇಕಾದಂತಹ ವಿಷಯಕ್ಕೆ ಹೋಗೋಣ. ಯಾಕೆಂದ್ರೆ ಸುದೀರ್ಘವಾಗಿ ಈ ಮಾಲಿಕೆಯಲ್ಲಿ ಹಬ್ಬ ಹರಿದಿನಗಳ ಪರಿಚಯ ಬರ್ತಾ ಹೋಗೋದ್ರಿಂದ ಮೊದಲಿಗೆ ಹಬ್ಬಗಳ ಒಂದು ದೃಷ್ಟಿಕೋನ ಏನಿತ್ತು ಮಹರ್ಷಿಗಳಿಗೆ, ನಮ್ಮ ಪೂರ್ವಜರಿಗೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇದನ್ನ ಗಮನಿಸುವ ಆರಂಭದಲ್ಲಿ ಒಂದು ಮಾತು ನೆನಪಿಸಿಕೊಳ್ಳಬೇಕಾದದ್ದೇನು ಅಂತ ಅಂದ್ರೆ, ಯಾವುದೇ ಒಂದು ಕ್ರಿಯೆ ಇರಲಿ, ಯಾವುದೇ ಒಂದು ಸಂಸ್ಥೆ ಇರಲಿ, ಯಾವುದೇ ಒಂದು ಕಾರ್ಯ ಇರಲಿ, ಯಾವುದೇ ಒಂದು ಆಚರಣೆ ಇರಲಿ, ಇವೆಲ್ಲವೂ ಮೂಲದ ಆಶಯ ಏನಿತ್ತೋ ಅದಕ್ಕೆ ಅನುಗುಣವಾಗಿ ಇರಬೇಕಾಗತ್ತೆ. ಅಂದ್ರೆ ಅದನ್ನು ಆರಂಭಿಸಿದಾಗ ಯಾವ ಕಾರಣಕ್ಕಾಗಿ ಅದನ್ನ ಆರಂಭಿಸಲಾಯಿತೋ ಅದೇ ಉದ್ದೇಶದಿಂದಲೇ ಅದು ಮುಂದುವರಿಬೇಕಾಗತ್ತೆ. ಆದ್ರೆ ಎಷ್ಟೋ ಸಲ ಏನಾಗತ್ತೆ, ಅದು ಹೋಗ್ತಾ 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 ಕಾಲ ಕಳೀತಾ ಉದ್ದೇಶ ಮರೆತು ಹೋಗತ್ತೆ, ಕ್ರಿಯೆ ಮಾತ್ರ ಉಳಿದುಕೊಳ್ಳತ್ತೆ. ನೀವು ಕೇಳಿರುವ ಒಂದು ಕಥೆ ಈ ಹೊತ್ತಿಗೆ ಬೇಕು ಅಂತ ನೆನಪಿಸ್ತೀನಿ ನಾನು. ಒಂದು ಅರಮನೆ ಇತ್ತು. ಅರಮನೆಯಲ್ಲಿ ಅಲ್ಲಲ್ಲಿ ಕಾವಲು ಭಟರು ನಿಲ್ತಾರೆ. ನಿಮಗೆ ಗೊತ್ತಿದೆ, ಕಾಯೋದಕ್ಕೆ ಅರಮನೆಯಲ್ಲೂ ನಿಲ್ತಾ ಇದ್ರು. ಈಗಲೂ ನಮ್ಮನ್ನ ಆಳುವವರ ಮನೆಗಳ ಸುತ್ತ ನಿಲ್ತಾರೆ. ಅವರು ನಿಲ್ಲೋದಕ್ಕೆ ನಿರ್ದಿಷ್ಟವಾದ ಸ್ಥಳಗಳು ಅಂತ ಇರುತ್ತೆ. ಅಂದ್ರೆ ಎಲ್ಲಿ ಶತ್ರು ಒಬ್ಬ ಬಂದ್ರೆ ಗಮನಿಸೋದಕ್ಕೆ ಸಾಧ್ಯ ಆಗತ್ತೋ ಆ ಜಾಗಗಳಲ್ಲಿ, ಶತ್ರು ಆಕ್ರಮಣ ಮಾಡುವಂತಹ ಸ್ವಲ್ಪ ದುರ್ಬಲ ಸ್ಥಳಗಳು ಯಾವುದಿದೆಯೋ ಆ ಸ್ಥಳಗಳಲ್ಲಿ ಅವ್ರು ನಿಂತಿರುತ್ತಾರೆ. ಆ ಅರಮನೆಯಲ್ಲಿ ಒಂದು ಜಾಗದಲ್ಲಿ ಒಬ್ಬ ಗಸ್ತು ತಿರುಗಬೇಕು ಕಾವಲು ಭಟ ಅಂತ ಒಂದು ನಿಯಮ ಇತ್ತು. ಗಸ್ತು ತಿರುಗೋದು ಅಂದ್ರೆ ಒಂದು ನಿರ್ದಿಷ್ಟ ಜಾಗದ ಸುತ್ತ ಅವನು ಸುತ್ತುತ್ತಾ ಇರಬೇಕು ಇಡೀ ದಿನ. ಪಾಳಿಯ ಮೇಲೆ 3 ಪಾಳಿ ಮಾಡಿಕೊಂಡು ಒಬ್ಬರಾದ್ಮೇಲೆ ಒಬ್ರು ಅದನ್ನ ಸುತ್ತುತ್ತಾ ಇರ್ತಿದ್ರು. ಅದರ ನಡುವಿನ ಜಾಗ ಇದೆಯಲ್ಲ, ಅಲ್ಲಿ ಏನೂ ಇರ್ಲಿಲ್ಲ, ಅದೊಂದು ಖಾಲಿ ಸ್ಥಳ, ರಿಕ್ತ ಸ್ಥಾನ ಇತ್ತು. ಅಲ್ಲಿ ಏನೂ ಇರ್ಲಿಲ್ಲ, ಆದ್ರೆ ಸುತ್ತುತ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಉತ್ತರ ಏನ್ ಬರ್ತಾ ಇತ್ತು ಗೊತ್ತಿಲ್ಲ. ನನ್ನ ತಂದೆಯ ಕಾಲದಲ್ಲಿ ಹೀಗೆ ಮಾಡ್ತಾ ಇದ್ರು, ಅದಕ್ಕೆ ನಾನು ಇದನ್ನ ಮುಂದುವರಿಸಿದ್ದೀನಿ ಅಂತ ರಾಜ ಹೇಳ್ತಾ ಇದ್ದ. ಅವನ ತಂದೆ ಕೈಯಲ್ಲಿದ್ದ ಉತ್ತರವೂ ಅದೇ ಆಗಿತ್ತು. ನನಗೂ ಗೊತ್ತಿಲ್ಲ, ನನ್ನ ಹಿಂದಿನವರು ಹೀಗೆ ಮಾಡ್ತಾ ಇದ್ರು, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಅವನ ಹಿಂದಿನವರ ಉತ್ತರವೂ ಕೂಡ ಅದೇ ಆಗಿತ್ತು. ಇದು ಯಾಕೆ ಇಲ್ಲಿ ಸುತ್ತಬೇಕು ಅಂತ ನನಗೆ ಗೊತ್ತಿಲ್ಲ, ನನ್ನ ಹಿಂದಿನವರು ಮಾಡ್ತಾ ಇದ್ರು, ಹಾಗಾಗಿ ಮಾಡ್ತಾ ಇದ್ದೀನಿ. ಒಬ್ಬ ರಾಜಕುಮಾರನಿಗೆ ಬಹಳ ಕುತೂಹಲ ಬಂತು. ಶತ್ರುಗಳ ಆಕ್ರಮಣವಾಗುವಂತಹ ಈಗ ದ್ವಾರ ಇರತ್ತೆ, ಅಲ್ಲಿ ಕೋಟೆ ಕಟ್ಟಿರೋದಿಲ್ಲ ಅಂತ ಜಾಗದಲ್ಲಿ ನಿಲ್ಬೇಕು. ಬುರುಜುಗಳ ಮೇಲೆ, ಕೋಟೆಯ ಬುರುಜುಗಳ ಮೇಲೆ ನಿಲ್ಬೇಕು. ಎಲ್ಲೋ ಕತ್ತಲೆಯ ಜಾಗದಲ್ಲಿ, ಜನರು ಹೆಚ್ಚು ಓಡಾಡದ ಜಾಗದಲ್ಲಿ ಕಾವಲು ಭಟರು ನಿಲ್ಬೇಕು. ಅರಮನೆಯ ಮುಂಭಾಗದಲ್ಲಿ ಖಾಲಿ ಜಾಗಕ್ಕೆ ಯಾಕೆ ಸುತ್ತು ಬರಬೇಕು ಅನ್ನುವ ಅಂಶವನ್ನ ತಾನು ಹುಡುಕ್ತೀನಿ ಅಂತ ಅವನು ಹೊರಟ. ಅವನು ಸಂಶೋಧನೆಗೆ ಇಳಿದ, ಇತಿಹಾಸದ ಸಂಶೋಧನೆಗೆ ಇಳಿದ. ಆಗ ಅವನಿಗೊಂದು ವಿಚಿತ್ರವಾದ ಘಟನೆ ಗೊತ್ತಾಯ್ತು. ಸುಮಾರು 10 ತಲೆಮಾರುಗಳ ಹಿಂದೆ ಅಂದಿನ ಮಹಾರಾಣಿಗೆ ಯಾವುದೋ ದೇಶದಿಂದ ಬಂದ ಒಬ್ಬ ರಾಜ ಒಂದು ವಿಶೇಷವಾದ ಹೂವಿನ ಗಿಡವನ್ನ ಸಮರ್ಪಣೆ ಮಾಡಿದಂತೆ. 10 ತಲೆಮಾರುಗಳ ಹಿಂದೆ, ಅಂದ್ರೆ 800 ವರ್ಷಗಳೋ 1000 ವರ್ಷಗಳ ಹಿಂದೆ ಅಂತ ಅಂದುಕೊಳ್ಳೋಣ. ಅಷ್ಟು ಕಾಲದ ಹಿಂದೆ ಒಂದು ವಿಶೇಷವಾದ ಹೂವಿನ ಗಿಡ ಬಂದಿತ್ತು. 365 ದಿನ ಹೂ ಕೊಡ್ತಾ ಇತ್ತು, ಎಲ್ಲ ಕಡೆಗೆ ಪರಿಮಳ ಬೀರುತ್ತಾ ಇತ್ತು. ಅಂತದ್ದೊಂದು ಹೂವನ್ನ ಯಾರೂ ಕಂಡಿರಲಿಲ್ಲ, ಕೇಳಿರಲಿಲ್ಲ. ಅದನ್ನ ರಾಣಿ ಅರಮನೆಯ ಮುಂಭಾಗದಲ್ಲಿ ನೆಟ್ಟಳು. ಅದರ ನೆಟ್ಟ ಮೇಲೆ ಸಮಸ್ಯೆ ಏನು ಬಂತು? ಬಹಳ ಅಪರೂಪದ್ದು ಅಂತ ಅಂದಾಗ ಅದರ ಮೌಲ್ಯ ಹೆಚ್ಚಾಗತ್ತೆ. ಬಂಗಾರಕ್ಕೆ ಮೌಲ್ಯ ಹೆಚ್ಚಾಗತ್ತೆ ನೋಡಿ. ಕಡಿಮೆ ಯಾವ್ದಿರತ್ತೋ ಅದರ ಮೌಲ್ಯ ಹೆಚ್ಚಾಗತ್ತೆ. ಇದು ಇರೋದು ಒಂದೇ, ಇದ್ರ ಮೇಲೆ ಯಾರು ಬೇಕಿದ್ರು ಕಣ್ಣು ಹಾಕ್ಬೋದು. ಶತ್ರು ರಾಷ್ಟ್ರದವನು ಬೇಕಾಗಿಲ್ಲ, ಊಳಿಗದವರೊಬ್ರು ಕಿತ್ಕೊಂಡು ಹೋಗ್ಬಿಡ್ಬೋದು ಗಿಡವನ್ನ. ಅದು ಮರ ಅಲ್ಲ, ಗಿಡ. ಕೀಳೋದು ಬಹಳ ಸುಲಭ. ಹಾಗಾಗಿ ರಾಣಿ ಏನು ಮಾಡಿದ್ಲು, ಆ ಗಿಡದ ಸುತ್ತ ಪಹರೆ ಬೇಕು ಅಂತ ನಿಯಮಿಸಿದಳು. ಕಾಲ ಕಳೀತು. ಒಂದು ಗಿಡ ಎಷ್ಟು ವರ್ಷ ಬಾಳತ್ತೆ? ಅವಳ ಕಾಲದಲ್ಲಿ ಗಿಡ ಇತ್ತು, ಅವಳ ಮುಂದೂ ಗಿಡ ಇತ್ತು. ಅದರ ಮುಂದೆ ಗಿಡ ಸತ್ತೋಯ್ತು.
ಆದ್ರೆ ಪಹರೆ ಬರೋದಿದೆಯಲ್ಲ, ಗಿಡ ಸತ್ತು ಹೋದವರಿಗೆ, ಗಿಡ ಸತ್ತು ಹೋದ ಮೇಲೆ ಆಳ್ತಾ ಇದ್ದವರಿಗೆ ಗಿಡದ ರಕ್ಷಣೆಗೆ ಪಹರೆ ಬಂದಿತ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಅಲ್ಲಿ ಪಹರೆ ಬರಬೇಕು, ಇದೊಂದು ಸಂಪ್ರದಾಯ ಅಂತ ಆಗಿ ಹೋಯ್ತು. ಸಂಪ್ರದಾಯ ಅನ್ನುವ ಹೆಸರಿನಲ್ಲಿ 10 ತಲೆಮಾರುಗಳ ಕಾಲ ಒಂದು ನಿಷ್ಪ್ರಯೋಜಕವಾದಂತಹ ಕ್ರಿಯೆ ನಡೆದು ಬಂತು. ಈ ಕಥೆಯನ್ನ ನೆನಪಿಸಿಕೊಳ್ತಾ ಇರೋದು ಯಾಕೆ ಅಂತ ಅಂದ್ರೆ, ಏನನ್ನ ಮಾಡ್ತೀವೋ ಅದನ್ನು ತಂದವರ ಉದ್ದೇಶ ಯಾವುದೋ ಅದನ್ನ ಗಮನಿಸಿಕೊಂಡ ಕೆಲಸ ಮಾಡಬೇಕಾಗತ್ತೆ. ಅದಿಲ್ಲದೆ ಅದೊಂದು ಸಂಪ್ರದಾಯ ಪರಂಪರೆ ಅಂತ ಮಾಡ್ತಾ ಹೋದ್ರೆ ಅಂತದ್ದನ್ನ ಗೊಡ್ಡು ಸಂಪ್ರದಾಯ ಅಂತ ಕರಿಬೇಕಾಗತ್ತೆ, ಅಂತದ್ದನ್ನ ಮೌಢ್ಯ ಅಂತ ಕರಿಬೇಕಾಗತ್ತೆ. ಯಾಕೆ ಬಂತು ಅಂತ ನೋಡ್ಬೇಕು. ಯಾಕೆ ಬಂತು ಅಂತ ನೋಡಿದಾಗ ಅದು ಅರ್ಥವತ್ತಾಗಿ ಇತ್ತು ಅಂತ ಆದ್ರೆ ಅದು ಈಗಲೂ ಮುಂದುವರಿಬೇಕು ಅಂತ ಆದ್ರೆ ಮುಂದುವರಿಸಿಕೊಂಡು ಹೋಗಬೇಕು. ಹಾಗೆ ನೋಡುವಾಗ ನಮ್ಮೆಲ್ಲ ಆಚರಣೆಗಳನ್ನ ಉದ್ದೇಶದೊಂದಿಗೆ, ಅದರ ಮೂಲ ಉದ್ದೇಶದೊಂದಿಗೆ ತಾಳೆ ಹಾಕಿ ನೋಡಿ ಹೆಜ್ಜೆ ಇಡಬೇಕಾಗತ್ತೆ. ನಮ್ಮಲ್ಲೊಂದು ಹೊಸ ಕೂಗು ಹುಟ್ಟಿದೆ. ನಮ್ಮೆಲ್ಲ ಆಚರಣೆಗಳನ್ನ ಆಧುನಿಕ ವಿಜ್ಞಾನದ ಪರಿಪ್ರೇಕ್ಷ್ಯಕ್ಕೆ, ಅದರ ಕಣ್ಣೋಟದಲ್ಲಿ ಇದನ್ನ ನೋಡೋಣ. ಅದರ ಮಾನದಂಡಗಳ ಮೂಲಕ ಇದು ನಿಜವೇ ಸುಳ್ಳೇ, ಇದು ಆಚರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋಣ ಅನ್ನುವ ಕೂಗು ಹುಟ್ಟಿದೆ. ಸರಿ, ಅದಿರ್ಲಿ. ಆಧುನಿಕ ವಿಜ್ಞಾನವು ಇದನ್ನ ಪರಿಶೀಲಿಸಲಿ, ತಪ್ಪೇನೂ ಇಲ್ಲ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾದದ್ದೇನು ಅಂತ ಅಂದ್ರೆ, ಇದನ್ನು ತಂದವರ ಉದ್ದೇಶದೊಂದಿಗೆ ಇದನ್ನ ತಾಳೆ ಹಾಕಿ ನೋಡ್ಬೇಕು. ಇದನ್ನು ತಂದವರ ಪರಿಪ್ರೇಕ್ಷ್ಯದಲ್ಲಿ ಇದನ್ನ ನೋಡ್ಬೇಕಾಗತ್ತೆ. ಹಾಗೆ ನೋಡುವಾಗ ಹಬ್ಬಗಳನ್ನ ಯಾಕೆ ತಂದ್ರು? ಖುಷಿ ಪಡೋದಕ್ಕೆ ಅಂತ ತಂದ್ರ? ಪಾಯಸ ಮಾಡಿ ಊಟ ಮಾಡೋದಕ್ಕೆ ಅಂತ ತಂದ್ರ? ಕುಟುಂಬದವರೆಲ್ಲ ಒಮ್ಮೆ ಸೇರಲಿ ಅಂತ ತಂದ್ರ? ಅಥವಾ ಈ ನೆವದಲ್ಲಾದರೂ ಗೋವಿಂದ, ರಾಮ, ಕೃಷ್ಣ, ಶಿವ ಅಂತ ಭಗವತ್ ಸ್ಮರಣೆ ಮಾಡ್ಲಿ, ಪೂಜೆ ಮಾಡ್ಲಿ ಅಂತ ತಂದ್ರ? ಯಾಕೆ ತಂದ್ರು? ವಿಧ ವಿಧವಾದ ವ್ಯಾಖ್ಯಾನವನ್ನ ಹೊರ ಜಗತ್ತು ಕೊಡತ್ತೆ. ಈಗ ನಾನು ಹೇಳಿದ ಎಲ್ಲ ಕಾರಣಗಳು ಹಬ್ಬದ ಹಿನ್ನೆಲೆಯಲ್ಲಿ ನಡೆಯುತ್ತೆ. ಅಂದ್ರೆ ಈ ಎಲ್ಲ ಕಾರ್ಯಗಳು ನಡೆಯುತ್ತೆ. ಹಬ್ಬ ಅಂತಂದಾಗ ಒಟ್ಟಾಗ್ತೀವಿ, ಮನೆಯವರೆಲ್ಲ ಸೇರ್ತೀವಿ, ಮನೆಯನ್ನ ಶುದ್ಧೀಕರಿಸ್ತೀವಿ, ಮನೆಯನ್ನ ಶುದ್ಧ ಮಾಡ್ತೀವಿ, ಪವಿತ್ರಗೊಳಿಸ್ತೀವಿ. ನಮ್ಮ ಮನೆಯ ಮುಂದೆ ಒಂದು ತಮಿಳರ ಮನೆ ಇದೆ. ಒಂದು ಶೀಟ್ ಮಾಡಿನಲ್ಲಿ ಅವ್ರು ಇರ್ತಾರೆ, ಕೂಲಿ ಕೆಲಸ ಮಾಡ್ಕೊಂಡಿರೋರು. ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಮನೆಯವರು ಯಾರು ಕೆಲ್ಸಕ್ಕೆ ಹೋಗಿಲ್ಲ, ಇಡೀ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಹೊರಗೆ ಹಾಕೊಂಡಿದ್ದಾರೆ. ಅದನ್ನ ಸೋಪ್ ಹಾಕಿ ಉಜ್ಜಿ ತೊಳೆದು ಸ್ವಚ್ಛಗೊಳಿಸ್ತಾ ಇದ್ದಾರೆ, ಪಾತ್ರೆ ಬಟ್ಟೆ ಎಲ್ಲವನ್ನು. ಮನೆ ಬಿಡ್ತಾರೇನೋ ಅಂತ ಅಂದ್ಕೊಂಡೆ, ಆಮೇಲೆ ಗೊತ್ತಾಯ್ತು ಅಲ್ಲ. ಮಕರ ಸಂಕ್ರಾಂತಿ ತಮಿಳರಿಗೆ ದೊಡ್ಡ ಹಬ್ಬ, ಪೊಂಗಲ್ ಅಂತ. ಪೊಂಗಲ್ ಬರುವ ಮೊದಲು ಅವರು ಇಡೀ ಮನೆಯನ್ನ ಸ್ವಚ್ಛಗೊಳಿಸ್ತಾರೆ. ನಾವು ಕೂಡ ಮಾಡ್ತೀವಲ್ಲ, ಹಬ್ಬ ಬರುವಾಗ ಮನೆಯನ್ನ ಸ್ವಚ್ಛಗೊಳಿಸ್ತೀವಲ್ವಾ. ಅದಕ್ಕಾಗಿ ಅಂತಂದ್ರೆ ಅದು ಇದೆ. ಹಬ್ಬದ ಹಿನ್ನೆಲೆಯಲ್ಲಿ ಮನೆಯನ್ನ ಪವಿತ್ರವಾಗಿಸಿಕೊಳ್ತೀವಿ ಅವತ್ತು ಅನ್ನೋದು ಇದೆ. ಮತ್ತು ಒಳ್ಳೆಯ ಬಟ್ಟೆ ಉಡ್ತೀವಿ ಅನ್ನುವ ಅಂಶ ಇದೆ, ಸಿಹಿಯಾದ ಊಟ ಮಾಡ್ತೀವಿ ಅನ್ನುವ ಅಂಶ ಇದೆ. ಇವೆಲ್ಲವೂ ಸೇರಿದೆ. ಇಷ್ಟೇ ಅಂತ ಆದ್ರೆ ಅದಕ್ಕೆ ಹಬ್ಬ ಬೇಕಾಗಿಲ್ಲ, ಹಬ್ಬದ ನೆವ ಬೇಕಾಗಿಲ್ಲ. ಮಕರ ಸಂಕ್ರಾಂತಿಯ ದಿನವೇ ಯಾಕೆ ಆಚರಿಸಬೇಕು ಮಕರ ಸಂಕ್ರಾಂತಿಯನ್ನ? ದೀಪಾವಳಿಯನ್ನ ಅವತ್ಯಾಕೆ ಆಚರಿಸಬೇಕು? ಬೇಕಾಗಿಲ್ಲ. ನಾವಿವತ್ತು ಮಾಡ್ತಾ ಇದೀವಿ ನೋಡಿ, ಹುಟ್ಟಿದ ದಿನ ಹುಟ್ಟಿದ ಹಬ್ಬ ಮಾಡ್ಬೇಕು ಅಂತ ಒಂದು ಅಭ್ಯಾಸ ಬಂತು. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇವತ್ತು ಎಲ್ಲಿಗೆ ಹೋಗಿ ನಿಂತಿದೆ ಅಂದ್ರೆ, ಅದು ವಾರದ ದಿನಗಳಲ್ಲಿ ಬರ್ತ್ಡೇ ಬಂದಾಗ ಆಚರಿಸೋಕ್ ಆಗಲ್ಲ ಅಂತ ವಾರಾಂತ್ಯ ದಿನ ಬರ್ತ್ಡೇ ಪಾರ್ಟಿ ಮಾಡೋದು ಶುರುವಾಗಿದೆಯಲ್ಲ. ಯಾವತ್ತಾರು ಮಾಡ್ಬೋದು ಅಂತ ಬಂತಲ್ಲ. ಹಾಗೆ ದೀಪಾವಳಿಯನ್ನ ಪುರುಸೊತ್ತಿದ್ದಾಗ, ಮಕರ ಸಂಕ್ರಾಂತಿಯನ್ನ ಪುರುಸೊತ್ತಿದ್ದಾಗ ಮಾಡೋದಕ್ ಸಾಧ್ಯ ಆಗ್ತಾ ಇತ್ತು. ಇದಿಷ್ಟೇ ಅದರ ಆಶಯ ಅಂತ ಆದ್ರೆ, ಇದು ಅದರ ಆಶಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟೇ ಆಶಯ ಆದ್ರೆ ಹಬ್ಬಗಳನ್ನ ಯಾವತ್ತೋ ಮಾಡಬಹುದಾಗಿತ್ತು. ಹಾಗೆ ಮಾಡ್ತಾ ಇಲ್ಲ. ನಿರ್ದಿಷ್ಟವಾದ ದಿನದಂದು ಮಾಡ್ತಾ ಇದೀವಲ್ಲ, ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಹಬ್ಬವನ್ನ ನಮ್ಮವರು ಪರ್ವ ಅಂತ ಕರೆದ್ರು. ಪರ್ವ ದಿನ ಅಂತ ಕರೀತಾರೆ. ಈ ಪರ್ವ ಅನ್ನೋದೇ ಕನ್ನಡದಲ್ಲಿ ಹಬ್ಬ ಅಂತ ಆಗಿದೆ. ಎಲ್ಲೆಲ್ಲಿ ಪ ಅಂತ ಇರುತ್ತೋ ಮೂಲ ಸಂಸ್ಕೃತದಲ್ಲಿ ಅಥವಾ ಹಳಗನ್ನಡದಲ್ಲಿ, ಅದು ಮುಂದೆ ಮುಂದೆ ಬರ್ತಾ ಹ ಅಂತ ಆಗಿದೆ. ರ್ವ ಅಂತ ಇದ್ದಿದ್ದು ಪ ಅಂತ ಆಗಿ ಹಬ್ಬ ಅಂತ ಆಗಿದೆ. ಪರ್ವವೇ ಹಬ್ಬ ಅಂತ ಕರೆಸಿಕೊಳ್ತಾ ಇದೆ. ಪರ್ವ ಅಂದ್ರೆ ಏನು ಅಂತ ಕೇಳಿದ್ರೆ, ಅದು ಕಾಲದ ಒಂದು ಹರಿತಾ ಹೋಗ್ತಾ ಇರುವ ಸುದೀರ್ಘವಾದ ಕಾಲದ ಒಂದು ಗುರುತಿಸುವಂತಹ ಘಟ್ಟ ಅಂತ. ಈಗ ಕಾಲ ಇದೆ, ನಿನ್ನೆ, ಇವತ್ತು, ನಾಳೆ, ಕಳೆದ ವರ್ಷ, ಮುಂದಿನ ವರ್ಷ, ಬೆಳಗ್ಗೆ, ಸಂಜೆ ಅಂತೆಲ್ಲ ಹೇಳ್ತೀವಿ. ಈ ಕಾಲವನ್ನ ನಾವು ಖಂಡವಾಗಿ ವಿಭಾಗಿಸಿಕೊಂಡು ನೋಡ್ತೀವಿ.
ಆದ್ರೆ ತಾತ್ವಿಕವಾಗಿ ನೋಡಿದ್ರೆ ಇವೆಲ್ಲ ಇದೆಯಾ ಅಂತ ಕೇಳಿದ್ರೆ ಇವೆಲ್ಲ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಯಾವುದು ನಿನ್ನೆಯಾಗಿದೆಯೋ ಅದು ಮೊನ್ನೆ ನಾಳೆ ಆಗಿತ್ತು, ಅದು ನಿನ್ನೆ ಇವತ್ತು ಅಂತ ಕರೆಸಿಕೊಳ್ತಾ ಇತ್ತು. ಯಾವುದು ಬೆಳಗಾಗಿತ್ತೋ ಅದು ದಾಟಿ ಹೋಗಿರತ್ತೆ, ಅದು ಕೈಗೆ ಸಿಗೋದಿಲ್ಲ, ಮುಗಿದು ಹೋಗಿರತ್ತೆ, ಬೆಳಗ್ಗೆಗೆ ಅಸ್ತಿತ್ವ ಇಲ್ಲ. ಮಧ್ಯಾಹ್ನ ಇಲ್ಲ ನಮ್ಮ ಕೈಯಲ್ಲಿ, ಈಗ ಇವತ್ತಿನ ಮಧ್ಯಾಹ್ನ ನಮ್ಮ ಕೈಯಲ್ಲಿ ಇಲ್ಲ, ಮುಗಿದು ನಾಶವಾಗಿ ಹೋಗತ್ತೆ, ಅದು ಕಾಣೆಯಾಗಿ ಹೋಗತ್ತೆ. ಹಾಗಾಗಿ ಕಾಲ ಅನ್ನೋದು ಒಂದು ಅಖಂಡವಾದದ್ದು, ಅದನ್ನ ವಿಭಾಗಿಸೋಕಾಗೋದಿಲ್ಲ ಅಂತ ಕಾಲತತ್ವ ಹೇಳುತ್ತೆ. ಆದ್ರೆ ಈ ನಿರಂತರವಾದ ಕಾಲದಲ್ಲಿ ಗುರುತಿಸಬಹುದಾದ ಕ್ಷಣಗಳು ಅಂತ ಇರುತ್ತವೆ, ಅವು ಸೃಷ್ಟಿಯಲ್ಲಿ ತಾನಾಗಿ ಸಂಭವಿಸ್ತವೆ. ಗುರುತಿಸಬಹುದಾದಂತಹ ಕೆಲವು ಘಟ್ಟಗಳು ತಾನಾಗಿ ಸಂಭವಿಸ್ತವೆ. ತಾನಾಗಿ ಸಂಭವಿಸ್ತವೆ ಅಂತ ಅಂದ್ರೆ ಏನು? ಸೃಷ್ಟಿಯಲ್ಲಿ ಪ್ರಕೃತಿ ಮಂಡಲದಲ್ಲಿ ಒಂದು ಬದಲಾವಣೆ ಆಗತ್ತೆ, ಏನೋ ಒಂದು ಘಟನೆ ನಡೆಯುತ್ತೆ ನಮ್ಮನ್ನ ಮೀರಿದ್ದು, ಅದಾದಾಗ ಅದು ಗುರುತಿಸುವಂತದ್ದು ಅಂತ ಆಗತ್ತೆ. ಹೇಗೆಲ್ಲ ಆಗತ್ತೆ ಅಂತ ಅಂದ್ರೆ ನೋಡಿ, ಈಗ ಮಕರ ಸಂಕ್ರಾಂತಿ ನಮ್ಮ ಕಣ್ಣ ಮುಂದಿದೆ. ಮಕರ ಸಂಕ್ರಾಂತಿ ಅನ್ನೋದನ್ನ ನಾವು ನಿರ್ದಿಷ್ಟ ದಿನದಂದು ಆಚರಿಸ್ತೇವೆ. ಅವತ್ತೇನಾಗತ್ತೆ ಅಂದ್ರೆ ಸೂರ್ಯ ತನ್ನ ಚಲನೆಯಲ್ಲಿ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಸೂರ್ಯ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಅಂದ್ರೆ ಏನು? ನಮಗೆ 12 ರಾಶಿಗಳು ಗೊತ್ತಿದೆ, ನನ್ನದು ಈ ರಾಶಿ, ನನ್ನದು ಈ ರಾಶಿ, ನನ್ನದು ಈ ರಾಶಿ ಅಂತ. ಏನಿದು ರಾಶಿ ಅಂದ್ರೆ ಅಂತ ಕೇಳಿದ್ರೆ, ಆಕಾಶದಲ್ಲಿ ಗಗನದಲ್ಲಿ ಒಂದು ಗುರುತುಗಳನ್ನ ಮಾಡಿಟ್ಟಿದ್ದಾರೆ. ನಕ್ಷತ್ರಗಳ ಇರುವಿಕೆಯ ಆಧಾರದ ಮೇಲೆ ಗುರುತುಗಳನ್ನ ಮಾಡಿದ್ದಾರೆ. ಆಕಾಶದಲ್ಲಿ ಅಸಂಖ್ಯ ನಕ್ಷತ್ರಗಳಿವೆ, ನಮಗೆ ಗೊತ್ತಿದೆ. ಅದರಲ್ಲಿ 27 ನಕ್ಷತ್ರಗಳನ್ನ ಗುರುತಿಸಿದ್ರು. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ ಅಂತ 27 ನಕ್ಷತ್ರಗಳನ್ನ ಗುರುತಿಸಿದ್ರು. ಆ ನಕ್ಷತ್ರಗಳು 2.5 ನಕ್ಷತ್ರಗಳು ಇರುವಷ್ಟು ಸ್ಥಳವನ್ನ, ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಇಂಥ ನಕ್ಷತ್ರದ ಜಾಗ, ಇಲ್ಲಿಂದ ಇಲ್ಲಿಯವರೆಗೆ ಇಂಥ ನಕ್ಷತ್ರದ ಜಾಗ ಅಂತ ಲೆಕ್ಕ ತೋರಿಸಿದ್ರು, ವ್ಯವಸ್ಥೆ ತೋರಿಸಿದ್ರು. ಈಗ ಮನೆಗಳಲ್ಲಿ ಇಲ್ಲಿಂದ ಇಲ್ಲಿಯವರೆಗೆ ಇಂಥವರ ಸೈಟು, ಇಲ್ಲಿಂದ ಇಲ್ಲಿಯವರೆಗೆ ಇಂಥವರ ಸೈಟು ಅಂತ ಹೇಳ್ತೀವಲ್ಲ, ಹಾಗೆ ಆಕಾಶದಲ್ಲಿ 27 ಸೈಟ್ಗಳಿವೆ ಅಂತ ಅನ್ಕೊಳ್ಳೋಣ ನಾವು ನೋಡುವ ಆಕಾಶದಲ್ಲಿ. ಅದರ ಹಿನ್ನೆಲೆಯಲ್ಲಿ ನಕ್ಷತ್ರ ಇದೆ. ಆ ಭಾಗದಲ್ಲಿ ಆ ನಕ್ಷತ್ರಗಳ ಮುಂಭಾಗದಲ್ಲಿ ನವಗ್ರಹಗಳು ಸುತ್ತುತ್ತಾ ಇರ್ತವೆ. ಗ್ರಹಚಾರ ಅಂತ ಕರೀತಾರೆ. ಗ್ರಹಚಾರ ಅಂದ್ರೆ ಬಹಳ ಏನು ಕೆಟ್ಟದ್ದಾಗೋದು ಅಂತ ಅನ್ಕೊಂಡಿದೀವಲ್ಲ, ಗ್ರಹಗಳ ಚಲನೆ ಗ್ರಹಚಾರ. ಗ್ರಹಗಳು ಚಲಿಸ್ತಾ ಇರ್ತವೆ. ಈ 2.5 ನಕ್ಷತ್ರದ ಜಾಗವನ್ನ ಒಂದೊಂದು ರಾಶಿ ಅಂತ ಗುರುತಿಸಿದ್ರು. 12 ರಾಶಿ ಆಯ್ತದೆ. ಅಲ್ಲಿ ಬರುವಾಗ ಈ ನಕ್ಷತ್ರಕ್ಕೆ ಸೂರ್ಯ ಬಂದ, ಈ ನಕ್ಷತ್ರಕ್ಕೆ ಚಂದ್ರ ಬಂದ, ಇಲ್ಲಿಗೆ ಬುಧ ಬಂದ ಅಂತ ಹೇಳ್ತಾರೆ. ಹಾಗೆ ಮಕರ ರಾಶಿ ಇರುವ ಭಾಗಕ್ಕೆ ಸೂರ್ಯ ಬರ್ತಾನೆ ಈಗ ಅಂತ. ಆ ಸಮಯಕ್ಕೆ ಮಕರ ಸಂಕ್ರಮಣ ಅನ್ನೋದು ಸಂಭವಿಸುತ್ತೆ. ಇದನ್ನ ನಾವು ಮಾಡೋದಲ್ಲ, ತಾನಾಗೆ ಘಟಿಸತ್ತೆ, ತಾನಾಗಿ ಸಂಭವಿಸತ್ತೆ ಅಂತ ಹೇಳದ್ನಲ್ಲ, ಅದಾಗಿ ಆಗ್ಬೇಕದು. ಸೂರ್ಯ ತನ್ನ ನಿಯತವಾದ ಒಂದು ಸಮಯಕ್ಕೆ ನಿಗದಿಪಡಿಸಿದ ವೇಗದಲ್ಲಿ ಸಂಚರಿಸ್ತಾನೆ. ಎಲ್ಲ ಗ್ರಹಗಳ ವೇಗಕ್ಕೂ ಒಂದು ಕಾಲದ ಪರಿಮಿತಿ ಇದೆ. ಅಂದ್ರೆ ಕಾಲದ ಪರಿಮಿತಿ ಅಂದ್ರೆ ಏನು? 60 ಕಿಲೋಮೀಟರ್ ವೇಗ, 80 ಕಿಲೋಮೀಟರ್ ವೇಗ ಅಂತ ನಾವು ಹೇಗೆ ಅಂದ್ಕೊಳ್ತೀವೋ ಹಾಗೆ ಅವರಿಗೆ ಒಂದು ನಿರ್ದಿಷ್ಟ ಪಡಿಸಿದ ವೇಗ ಇದೆ. ಆ ವೇಗದಲ್ಲಿ ಅವರು ಸಂಚರಿಸ್ತವೆ. ಹಾಗೆ ಸಂಚರಿಸಿದಾಗ ಒಂದು ಈ ಮಕರಕ್ಕೆ ಬರುವಾಗ ಅಲ್ಲಿ 1 ವರ್ಷ ಕಳೆದಿರುತ್ತೆ ಸೂರ್ಯ ಅಂತ. ಹಾಗೆ ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸುವಾಗ ಅದು ಮಕರ ಸಂಕ್ರಮಣ ಅಂತ ಕರೆಸಿಕೊಳ್ಳತ್ತೆ. ಇದನ್ನ ನಾವು ಸೃಷ್ಟಿ ಮಾಡೋದಕ್ಕಾಗೋಲ್ಲ. ತಾನಾಗಿ ಸೂರ್ಯ ಆ ಭಾಗಕ್ಕೆ ಬರಬೇಕು. ಮಕರದ ಗುರುತಿರುವ ಮಕರದ ಗಡಿಗೆ ಬರಬೇಕು. ಅವನು ಮಕರದ ಗಡಿಗೆ ಅವನು ಧನು ರಾಶಿಯಿಂದ ದಾಟಬೇಕು. ಹಾಗೆ ದಾಟುವ ಕ್ಷಣ ಇದೆಯಲ್ಲ, ಅದು ಸಂಕ್ರಾಂತಿ ಸಂಕ್ರಮಣ. ದಾಟುವಿಕೆ ಅಂತ ಅರ್ಥ. ಸಂಕ್ರಾಂತಿ ಸಂಕ್ರಮಣ ವ್ಯಾಪಕವಾದ ಅರ್ಥಗಳಿವೆ, ಬಹು ಅರ್ಥಗಳಿವೆ. ಇಲ್ಲಿ ಬಳಸ್ತಾ ಇರೋದು ಯಾವ ಅರ್ಥದಲ್ಲಿ ಅಂದ್ರೆ ಸಂಕ್ರಾಂತಿ ಸಂಕ್ರಮಣ ಅಂದ್ರೆ ದಾಟುವಿಕೆ ಅಂತ ಅರ್ಥ. ಈ ದಾಟುವ ಹೊತ್ತು ಎಷ್ಟು ಅಂತ ಅಂದ್ರೆ, ಈಗ ನಾವು ಒಂದು ಮನೆಗೆ ಹೊಸ ಮನೆ ಕಟ್ಟುತ್ತೀವಿ. ನಾವು ಮನೆ ಗೃಹ ಪ್ರವೇಶ ಮಾಡಿದ್ದು ಯಾವಾಗ ಅಂತ ಅಂದ್ರೆ ಇಂಥ ವರ್ಷದಲ್ಲಿ ಅಂತ ಹೇಳ್ತೀವಿ. ನಾವು 92ನೇ ಇಸ್ವಿದಲ್ಲಿ ಗೃಹ ಪ್ರವೇಶ ಮಾಡಿದ್ವಿ. 92ನೇ ಇಸ್ವಿಲಿ ಇದು ಮುಗಿಲಿಲ್ಲ. ನಾವು ಜನವರಿಯಲ್ಲಿ ಗೃಹ ಪ್ರವೇಶ ಮಾಡಿದ್ವಿ. ಜನವರಿಯಲ್ಲಿ ಅಂದ್ರೂ ಮುಗಿಲಿಲ್ಲ. 15ನೇ ತಾರೀಕು ಗೃಹ ಪ್ರವೇಶ ಮಾಡಿದ್ವಿ. 15ನೇ ತಾರೀಕು ಅಂದ್ರೂ ಮುಗಿಲಿಲ್ಲ. ಬೆಳಗ್ಗೆ ಗೃಹ ಪ್ರವೇಶ ಮಾಡಿದ್ವಿ. ಬೆಳಗ್ಗೆ ಅಂದ್ರೂ ಮುಗಿಲಿಲ್ಲ. 9ವರೆಗೆ ಗೃಹ ಪ್ರವೇಶ ಮಾಡಿದ್ವಿ ಅಂತ ಹೇಳ್ತೀವಿ ನೋಡಿ.
ನಿಜವಾಗಿ ಪ್ರವೇಶ ಮಾಡಿದ್ ಯಾವಾಗ ನಾವು 9:30 ಸರಿಯಾಗಿ ನಾವು ಗೃಹ ಪ್ರವೇಶ ಮಾಡೋದು ಎಷ್ಟು ಹೊತ್ತು? 1 ಕ್ಷಣಕ್ಕಿಂತ ಕಡಿಮೆ ಅವಧಿಯಲ್ಲಿ ನಾವು ಕಾಲನ್ನು ಎತ್ತಿ ಮನೆಯೊಳಗೆ ಇಟ್ಟಿದ್ದೀವಿ, ಬಲಗಾಲನ್ನ. ಆದ್ರೆ ನಾವು ಹೇಳುವಾಗ ಅದನ್ನು ವಿಸ್ತರಿಸಿಕೊಂಡು ಹೇಳ್ತೀವಲ್ಲ, ಹಾಗೆ ಯಾವುದೋ ಒಂದು ಕ್ಷಣದಲ್ಲಿ ಸೂರ್ಯ ಮಕರಕ್ಕೆ ಹೆಜ್ಜೆ ಇಡ್ತಾನೆ. ಅದು ಸಂಕ್ರಾಂತಿಯ ಪುಣ್ಯ ಕ್ಷಣ. ಅದು ಆ ಪುಣ್ಯ ಕ್ಷಣ ಇದೆಯಲ್ಲ, ಅದಕ್ಕೆ ಬಹಳ ಮಹತ್ವ ಇದೆ. ಆ ಕ್ಷಣ ಅತ್ಯಂತ ಶಕ್ತಿಶಾಲಿಯಾದದ್ದು, ಅತ್ಯಂತ ಬಲಿಷ್ಠವಾದದ್ದು. ಹಾಗಂದ್ರೆ ಏನು? ಆ ಕ್ಷಣದಲ್ಲಿ ನಾವೇನು ಮಾಡ್ತೀವೋ ಅದು 100 ಪಟ್ಟು 1000 ಪಟ್ಟು ಫಲ ಕೊಡತ್ತೆ ಅಂತ. ಹಾಗಂದ್ರೆ ಒಂದ್ ಕೆಲಸ ಮಾಡ್ತೀವಿ ನಾವು, ಈ ಕೆಲಸಕ್ಕೆ ಎಲ್ಲವೂ ಒದಗಿ ಬಂದ್ರೆ, ಕಾಲ ಕರ್ಮ ಎಲ್ಲ ಒದಗಿ ಬಂದ್ರೆ ಆ ಕೆಲಸ ಬಹಳ ಸುಲಭವಾಗಿ ಆಗತ್ತೆ, ಬಹಳ ಪರಿಣಾಮಕಾರಿ ಆಗತ್ತೆ. ಕೆಲವೊಮ್ಮೆ ಕೆಲಸ ಮಾಡಿದಾಗ ಸುತ್ತಲ ಸಹಕಾರ ಇಲ್ಲದೆ ಇದ್ರೆ ಕೆಲಸ ಪರಿಣಾಮಕಾರಿ ಆಗೋದಿಲ್ಲ. ಈಗ ಉದಾಹರಣೆಗೆ ನದಿಯಲ್ಲಿ ಈಜುತ್ತಾ ಇದೀವಿ ಅಂತ ಅಂದ್ಕೊಳ್ಳೋಣ. ನದಿಗೆ ಮೇಲ್ಮುಖವಾಗಿ ಈಜೋದಕ್ಕೆ ಹೊರಟ್ರೆ ಆ ಕಡೆಯಿಂದ ನೀರು ನಮ್ಮನ್ನ ಕೆಳಗೆ ತಳ್ಳುತ್ತಾ ಇರತ್ತೆ. ನಮ್ಮ ಈಜುವಿಕೆ ಪರಿಣಾಮಕಾರಿ ಆಗೋದಿಲ್ಲ, ನಾವು ಬಹಳ ವೇಗವಾಗಿ ಗುರಿ ಮುಟ್ಟೋಕ್ಕಾಗೋದಿಲ್ಲ. ಪ್ರವಾಹದ ಜೊತೆಗೆ ಈಜಿದ್ರೆ ಕೆಳಮುಖವಾಗಿ ಬಹಳ ಬೇಗ ಗುರಿ ಮುಟ್ತೀವಿ ನಾವು. ಯಾಕೆ? ನಮ್ಮನ್ನ ನೀರು ಕೆಳಮುಖವಾಗಿ ತಳ್ತಾ ಇರತ್ತೆ. ಹೀಗೆ ಸೃಷ್ಟಿ ನಮಗೆ ಸಹಕಾರಿಯಾಗಿದ್ದಾಗ ಒಂದು ಕೆಲಸವನ್ನ ಪರಿಣಾಮ ಹೆಚ್ಚು ಮತ್ತು ಕೆಲಸದ ಗುರಿಯನ್ನ ಬೇಗ ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಈ ಕಾಲ ಇದೆಯಲ್ಲ, ಈ ಪುಣ್ಯ ಕ್ಷಣ ಇದೆಯಲ್ಲ, ಈ ಪುಣ್ಯ ಕ್ಷಣದಲ್ಲಿ ಏನನ್ನ ಮಾಡ್ತೀವೋ ಅದು ಸೃಷ್ಟಿಯ ಸಹಕಾರದೊಂದಿಗೆ ಸೇರಿಕೊಂಡಿರತ್ತೆ. ಹಾಗಾಗಿ ಆ ಕ್ಷಣದಲ್ಲಿ ಮಾಡುವ ಕಾರ್ಯಕ್ಕೆ 1000 ಪಟ್ಟು ಸಾಮರ್ಥ್ಯ ಹೆಚ್ಚು. ಹಾಗಂದ್ರೇನು? ಯಾವ ಕಾರ್ಯ ಇದೆಯೋ ಅದಕ್ಕೊಂದು ಉದ್ದೇಶ ಇದೆಯಲ್ಲ, ಗುರಿ ಇದೆಯಲ್ಲ, ಅದನ್ನ ತಲುಪೋದು ಸುಲಭವಾಗತ್ತೆ ಮತ್ತು ಅತ್ಯಂತ ಬೇಗ ತಲುಪ್ತೀವಿ ಅಂತ ಅರ್ಥ. ಯಾವುದೇ ಕ್ರಿಯೆ ಮಾಡಿದ್ರು ಒಂದು ಉದ್ದೇಶ ಇಟ್ಕೊಂಡ್ ಮಾಡ್ತೀವಿ, ಒಂದು ಗುರಿ ಇಟ್ಕೊಂಡ್ ಮಾಡ್ತೀವಿ. ಅಲ್ಲಿಗೆ ಹೋಗಿ ತಲುಪಬೇಕು ಅನ್ನೋದೇ ಗುರಿ ಆಗಿರತ್ತೆ ನಮಗೆ. ಅದನ್ನ ಅತ್ಯಂತ ಸುಲಭವಾಗಿ ಶೀಘ್ರವಾಗಿ ಮಾಡೋದಕ್ಕೆ ಸಾಧ್ಯ ಆಗೋದು ಈ ಕ್ಷಣ. ಯಾವ ಕೆಲಸ ಮಾಡಿದ್ರೆ ಅಂತ ಅಂದ್ರೆ, ಯಾವ ಕೆಲಸ ಮಾಡಿದ್ರೂ ಅದು ಅದರ 100 ಪಟ್ಟು ಫಲ ಕೊಡತ್ತೆ, ಅದರ 1000 ಪಟ್ಟು ಫಲ ಕೊಡತ್ತೆ. ಅಂದ್ರೆ ಏನು? ಆ ಕ್ಷಣದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವ, ಅದಕ್ಕೆ 1000 ಪಟ್ಟು ಫಲ. ಆ ಕ್ಷಣದಲ್ಲಿ ಕೆಟ್ಟ ಕೆಲಸ ಮಾಡ್ತಿರ್ತೀವ, ಅದಕ್ಕೂ 1000 ಪಟ್ಟು ಫಲ. ಹಾಗಂದ್ರೆ ಕೆಟ್ಟ ಕೆಲಸ ಅಂದ್ರೆ ಏನು? ಒಂದು ಕೆಲಸವನ್ನ ಇದು ಒಳ್ಳೆಯ ಕೆಲಸ, ಇದು ಕೆಟ್ಟ ಕೆಲಸ ಅಂತ ಹೇಗೆ ನಿರ್ಣಯಿಸ್ತೀವಿ? ಫಲದ ಮೇಲೆ, ಪರಿಣಾಮದ ಮೇಲೆ, ಅದರಿಂದ ನಮಗೆ ಏನಾಗತ್ತೆ ಅನ್ನೋದ್ರ ಮೇಲೆ ಇದು ಒಳ್ಳೆ ಕೆಲಸವೋ ಇದು ಕೆಟ್ಟ ಕೆಲಸವೋ ಅಂತ ತೀರ್ಮಾನಿಸ್ತೀವಿ. ನಾವು ಜೂಜಾಡ್ತೀವಿ ಅಂತ ಅನ್ಕೊಳ್ಳೋಣ, ಆನ್ಲೈನ್ ಗೇಮ್, ಹಣ ಕಟ್ತಾ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ಈ ಆಟ ಆಡೋದು ಒಳಿತಾ ಕೆಡುಕ ಅಂತ ನೋಡಿದ್ರೆ, ಆಟ ಆಡೋದು ಕೆಡುಕು ಅಂತ ಯಾರು ಹೇಳಲ್ಲ, ಶಾಸ್ತ್ರಗಳು ಹೇಳಲ್ಲ, ಯಾವ ದೇಶದ ಸಂವಿಧಾನವೂ ಹೇಳಲ್ಲ. ಆಟ ಆಡ್ಬೇಕು ಮನುಷ್ಯ, ದೇಹಕ್ಕೆ ಶಕ್ತಿ ಬರುತ್ತೆ, ಕೆಲವುದು ಬುದ್ಧಿಗೆ ಪ್ರಚೋದಕ, ಕೆಲವು ಮನಸ್ಸನ್ನ ಖುಷಿ ಪಡಿಸತ್ತೆ. ಒಂದು ಕೆಲಸ ಮಾಡಿ ಬೇಸತ್ತಾಗ ಮತ್ತೆ ದೇಹ ಮನಸ್ಸುಗಳಿಗೆ ಚೈತನ್ಯ ತುಂಬತ್ತೆ, ಕ್ರೀಡೆ ಅತ್ಯುತ್ತಮ ಅಂತ ಹೇಳ್ತೀವಿ. ಹಾಗಿರುವಾಗ ಯಾವುದೋ ಒಂದು ಆಟವನ್ನ ನಾವು ಕೆಟ್ಟದ್ದು ಅಂತ ತೀರ್ಮಾನ ಮಾಡೋದು ಹೇಗೆ? ಕುದುರೆ ಆಟ ಕೆಟ್ಟದ್ದು, ಕುದುರೆ ಜೂಜು, ಆನ್ಲೈನ್ ಗೇಮ್ ಕೆಟ್ಟದ್ದು, ದ್ಯೂತ ಅನ್ನೋದು ಕೆಟ್ಟದ್ದು, ಪಗಡೆ ಆಟ ಕೆಟ್ಟದ್ದು ಅಂತ ಹೇಳೋದು ಹೇಗೆ ಅಂದ್ರೆ, ಅದು ಹೇಳ್ತಾ ಇರೋದು ಜೂಜು ಕಟ್ತೀಯ ನೀನು, ಪಣ ಕಟ್ಟಿ ಆಡ್ತಾ ಇದೀಯಾ, ಆಗ ಕೆಟ್ಟದ್ದು ಅಂತ ಹೇಳ್ತಾ ಇದೆ. ಯಾಕೆ? ಆ ಆಟದಲ್ಲಿ ನಿನಗೆ ಖುಷಿ ಸಿಕ್ಕಿರ್ಬೋದು ಆ ಕ್ಷಣದಲ್ಲಿ, ಪರಿಣಾಮದಲ್ಲಿ ನೀನು ಕಳೆದುಕೊಳ್ಳುವುದೇ ಹೆಚ್ಚು ಪಡೆದುಕೊಳ್ಳುವುದಕ್ಕಿಂತ. ಆ ಹೊತ್ತಿನಲ್ಲಿ ಪಡೆದುಕೊಂಡೆ, ಅನಂತರ ಅತ್ಯಂತ ಹೆಚ್ಚಿನದ್ದನ್ನು ಕಳೆದುಕೊಂಡೆ. ಯಾವ ಕ್ರಿಯೆ ಮಾಡಿದಾಗ ಪಡೆದುಕೊಂಡಿದ್ದಕ್ಕಿಂತ ಕಳೆದುಕೊಳ್ಳುವುದು ಹೆಚ್ಚಾಗತ್ತೋ ಅದು ಕೆಟ್ಟ ಕೆಲಸ. ಯಾವುದನ್ನ ಮಾಡಿದ್ದರಿಂದ ಪಡೆದುಕೊಳ್ಳುವುದು ಹೆಚ್ಚಾಗತ್ತೋ ಅದು ಒಳ್ಳೆ ಕೆಲಸ. ಹಾಗಾಗಿ ಆ ಹೊತ್ತಿನಲ್ಲಿ, ಆ ಪುಣ್ಯ ಕ್ಷಣದಲ್ಲಿ ಏನನ್ನ ಮಾಡ್ತೀವೋ ಅದು 1000 ಪಟ್ಟು ಫಲ ಕೊಡುತ್ತೆ. ಅಂದ್ರೆ ಅರ್ಥ ಏನು? ಆ ಹೊತ್ತಿನಲ್ಲಿ ಒಳಿತು ಮಾಡ್ತೀರಾ, 1000 ಪಟ್ಟು ಒಳ್ಳೇದಾಗತ್ತೆ. ಆ ಹೊತ್ತಿನಲ್ಲಿ ಕೆಡುಕು ಮಾಡ್ತೀರಾ, 1000 ಪಟ್ಟು ಕೆಡಕಾಗತ್ತೆ. ಹಾಗಾಗಿ ನಮ್ಮ ಮಹರ್ಷಿಗಳು ಏನು ಮಾಡಿದ್ರು, ನಮ್ಮ ಪೂರ್ವಜರು ಏನು ಮಾಡಿದ್ರು, ಕಾಲದ ಹರಿವಿನ ಇಂತಹ ಮಹತ್ವದ
ಕ್ಷಣಗಳನ್ನ ಗುರುತಿಸಿಕೊಟ್ರು. ಅದು ಶಿವರಾತ್ರಿಯೋ, ಅದು ದೀಪಾವಳಿಯೋ, ಅದು ನವರಾತ್ರವೋ, ಅದು ಗಣೇಶ ಚತುರ್ಥಿಯೋ, ಅದು ಕೃಷ್ಣ ಜನ್ಮಾಷ್ಟಮಿಯೋ, ಅದು ಮಕರ ಸಂಕ್ರಾಂತಿಯೋ, ಅದು ರಥಸಪ್ತಮಿಯೋ, ಎಷ್ಟೋ 365 ದಿನಗಳಲ್ಲಿ 1000 ಹಬ್ಬಗಳಿವೆ. 365 ಹಬ್ಬ ಕೂಡ ಅಲ್ಲ. ಆ ಕ್ಷಣಗಳನ್ನೆಲ್ಲ ಗುರುತಿಸಿದ್ರು ಅವರು. ಗುರುತಿಸಿ ಹೇಳಿದ್ರು, ನೋಡು, ಬಹಳ ಅತ್ಯುತ್ತಮವಾದ ಒಂದು ಕ್ಷಣ ನಿನ್ನ ಬದುಕಿನಲ್ಲಿ ಥಟ್ಟಂತ ಹಾದು ಹೋಗ್ತಾ ಇದೆ, ಬಿಡಬೇಡ, ಅದನ್ನ ಬಳಸಿಕೊ. ಕ್ಷಣ ಕಳೆದು ಹೋಗತ್ತೆ. ನೀನು ಕೆಲಸ ಮಾಡಿದ್ರು ಕ್ಷಣ ಮುಗಿಯತ್ತೆ, ಮಾಡದೇ ಇದ್ರು ಮುಗಿಯತ್ತೆ, ಒಳಿತು ಮಾಡಿದ್ರು ಮುಗಿಯತ್ತೆ, ಕೆಡುಕು ಮಾಡಿದ್ರು ಮುಗಿಯತ್ತೆ. ಆದ್ರೆ ಕ್ಷಣವನ್ನ ಗಟ್ಟಿಯಾಗಿ ಹಿಡ್ಕೋ. ಹೇಗೆ ಹಿಡಿದುಕೊಳ್ಳಿ? ಕಾಲ ಕೈಗೆ ಸಿಗೋಲ್ವಲ್ಲ. ಕಾಲವನ್ನ ಎಲ್ಲಿ ಹಿಡಿದಿಟ್ಕೊಳ್ಳೋಕಾಗತ್ತೆ? ಅದು ಓಡ್ತಲೇ ಇರತ್ತಲ್ಲ. ಅಂದ್ರೆ ಕಾಲವನ್ನ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಅಂತ ಅಂದ್ರೆ, ಆ ಕಾಲದಲ್ಲಿ ಮಾಡುವ ಒಳಿತಿನ ಕಾರ್ಯ ಇದೆಯಲ್ಲ, ಅದು ಕಾಲವನ್ನ ಹಿಡಿದಿಟ್ಟುಕೊಳ್ಳುವ ಕಾರ್ಯ. ಹಾಗಂದ್ರೇನು? ಯಾವ ಕ್ಷಣದಲ್ಲಿ ಕಾರ್ಯ ಮಾಡಿದ್ದು ನಿನಗೆ ಸತ್ಫಲವನ್ನ ನೀಡುವಂತಾಯ್ತೋ ಅದು ಒಳ್ಳೆ ಕಾಲ. ಆ ಕಾಲ ನಿನಗೆ ಉಳಿತು. ಅದು ಕಾಲ ಕಳೆದುಕೊಂಡಿದ್ದಲ್ಲ, ಕಾಲವನ್ನ ಉಳಿಸಿಕೊಂಡಿದ್ದು. ನಮ್ಮಿಡೀ ಬದುಕಿನಲ್ಲಿ ಎಷ್ಟು ದಿನಗಳು, ಎಷ್ಟು ರಾತ್ರಿಗಳು, ಎಷ್ಟು ಕ್ಷಣಗಳು ಕಳೆದ್ವಿ? ಎಷ್ಟು ಕ್ಷಣಗಳು ಉಳಿದುಕೊಂಡವು, ಎಷ್ಟು ಕ್ಷಣಗಳು ಸತ್ತವು ಅಂತ ಅಂದ್ರೆ, ಬದುಕಿನ ಮುನ್ನೆಲೆಗೆ, ಮುಂದಿನ ಬದುಕಿಗೆ, ಜನ್ಮಾಂತರದ ಬದುಕಿಗೆ ಯಾವುದು ಬುತ್ತಿ ಕಟ್ಟಿಕೊಡ್ತೋ ಆ ಎಲ್ಲ ಕ್ಷಣಗಳು ನಾವು ಉಳಿಸಿಕೊಂಡ ಕ್ಷಣಗಳು. ಯಾವ ಕ್ಷಣಗಳು ಮುಂದಿನ ಬದುಕಿಗೆ ಯಾವ ಉಪಕಾರವನ್ನು ಮಾಡದೆ ಕಳೆದು ಹೋಯ್ತೋ ಅದೆಲ್ಲ ಕಳೆದುಕೊಂಡ ಕ್ಷಣಗಳು. ಹಾಗಾಗಿ ಕ್ಷಣಗಳನ್ನ ಉಳಿಸಿಕೊಳ್ಳುವುದು ಹೇಗೆ? ಕಾಲವನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳೋದು ಹೇಗೆ ಅಂದ್ರೆ, ಯಾವ ಹೊತ್ತಿನಲ್ಲಿ ಒಳಿತು ಮಾಡ್ಕೊಂಡ್ಯೋ, ಒಳಿತು ಮಾಡಿದೆಯೋ ಅದು ಉಳಿತು. ಹೇಗುಳಿತು? ಪುಣ್ಯವಾಗಿ ಉಳಿತು ಅಂತ. ಹೇಗೆ ಕಳೀತು? ಪಾಪವಾಗಿ ಕಳೀತು ಅಂತ. ಅದು ಕಳೀತು. ಒಳ್ಳೆದು ಮಾಡಿದ್ರು ಕಳೆದೋಯ್ತು, ಕೆಡುಕು ಮಾಡಿದ್ರು ಕಳೆದೋಯ್ತು, ಅಂದ್ರೆ ಉಳಿಲಿಲ್ಲ. ಆದ್ರೆ ಯಾವ ರೂಪದಲ್ಲಿ ಉಳಿತು ಅಂದ್ರೆ, ಅದು ಪರಿವರ್ತನೆ ಆಯ್ತು. ಹೇಗೆ ಪರಿವರ್ತನೆ ಆಯ್ತು? ಒಳಿತು ಮಾಡಿದಾಗ ಅದು ಪುಣ್ಯವಾಗಿ ಪರಿವರ್ತನೆ ಆಯ್ತು, ಕೆಡುಕು ಮಾಡಿದಾಗ ಪಾಪವಾಗಿ ಪರಿವರ್ತನೆ ಆಯ್ತು. ಹಣ ಇದೆ, ಬಂಗಾರಕ್ಕೆ ಬೆಲೆ ಬರುತ್ತೆ ಅಂತ ಗೊತ್ತಾಯ್ತು, 1 ಲಕ್ಷ ಇನ್ವೆಸ್ಟ್ ಮಾಡಿ ಬಂಗಾರ ಖರೀದಿ ಮಾಡಿ ಇಟ್ಕೊಂಡ್ವಿ. ಈಗಲ್ಲ, ವರ್ಷದಿಂದ. ಈಗ ಅವತ್ತಿನ 1 ಲಕ್ಷಕ್ಕೆ ಇವತ್ತಿನ ಬೆಲೆ ಎಷ್ಟು? ಅದು ಕರೆನ್ಸಿ ರೂಪದಲ್ಲಿ ಇದ್ದಿದ್ರೆ 1 ಲಕ್ಷ ಇವತ್ತಿಗೂ, ಅಥವಾ ಹೆಚ್ಚು ಕಡಿಮೆ ಆಗಿರ್ಬೋದು, ಕಡಿಮೆಯೋ ಆಗಿರ್ಬೋದು. ಆದ್ರೆ ಬಂಗಾರದ ರೂಪದಲ್ಲಿ ಅವತ್ತು ಇನ್ವೆಸ್ಟ್ ಮಾಡಿದ 1 ಲಕ್ಷ ಇವತ್ತು ಹೆಚ್ಚಾಯ್ತಲ್ವಾ ಅದರ ಬೆಲೆ? ಅಂದ್ರೆ ಕರೆನ್ಸಿ ಆಗಿದ್ದನ್ನ ಗೋಲ್ಡ್ ಆಗಿ ಪರಿವರ್ತನೆ ಮಾಡಿದಾಗ ಉಳಿತು. ಹಾಗೆ ಒಂದು ಕ್ಷಣ ಒಳಿತು ಮಾಡಿದಾಗ ಪುಣ್ಯದ ರೂಪದಲ್ಲಿ ಉಳಿದುಕೊಳ್ಳತ್ತೆ, ಕೆಡುಕು ಮಾಡಿದಾಗ ಪಾಪದ ರೂಪದಲ್ಲಿ ಖರ್ಚಾಗಿ ಹೋಗತ್ತೆ, ಖಾಲಿಯಾಗಿ ಹೋಗತ್ತೆ. ಯಾಕೆಂದ್ರೆ ಪಾಪ ಇದೆಯಲ್ಲ, ಅದು ಕಳೆಯೋದಕ್ಕೆ ಬಂದಿರೋದು, ಪುಣ್ಯ ಉಳಿಸೋದಕ್ಕೆ ಬಂದಿರೋದು. ಎಷ್ಟು ಪುಣ್ಯ ಮಾಡ್ತೀವೋ ಅಷ್ಟು ಜನ್ಮಾಂತರದಲ್ಲೋ, ಯಾವುದೋ ಲೋಕದಲ್ಲೋ, ಈ ಜನ್ಮದ ಮುಂದಿನ ದಿನಗಳಲ್ಲೋ ಉಳಿಸಿಕೊಡಬೇಕಾದ್ದನ್ನ ಕೊಡ್ತಾ ಹೋಗತ್ತೆ. ಪಾಪ ಇದೆಯಲ್ಲ, ಇದ್ದಿದ್ದನ್ನೆಲ್ಲ ಕಳಚಿಕೊಳ್ಳುವಂತೆ ಮಾಡುತ್ತೆ. ಸಂಪತ್ತು ಹಾಳಾಗತ್ತೆ, ಉದ್ಯೋಗ ಹೋಗ್ಬೋದು, ಬುದ್ಧಿ ಭ್ರಷ್ಟವಾಗಬಹುದು, ವಿವೇಕ ಭ್ರಷ್ಟವಾಗಬಹುದು. ಎಷ್ಟು ಇದ್ದವ ಅವಿವೇಕಿಯಾಗಿ ವರ್ತಿಸಬಹುದು, ಮನಸ್ಸಿನ ನೆಮ್ಮದಿ ಕಳೆದು ಹೋಗಬಹುದು. ಯಾವುದರಿಂದ? ಇದೆಲ್ಲ ಪಾಪದ ಪರಿಣಾಮವಾಗಿ ಆಗತ್ತೆ. ಆದ್ರೆ ಅದರ ಬದಲು ನಿಧಾನವಾಗಿ ಉನ್ನತಿಗೆ ಇರ್ತಾ ಹೋಗ್ತೀವಿ, ಸಂಪತ್ತು ವೃದ್ಧಿ ಆಗತ್ತೆ, ಕಾರು ತಗೋತೀವಿ, ಮನೆ ಕಟ್ತೀವಿ, ಉದ್ಯೋಗ ಚೆನ್ನಾಗಾಯ್ತು, ಮನಸ್ಸಿನ ತುಂಬಾ ನೆಮ್ಮದಿ. ಇಷ್ಟಪಟ್ಟ ಜನ ಸುತ್ತ ಬದುಕ್ತಾ ಇದ್ದಾರೆ, ಖುಷಿ ಕೊಡ್ತಾ ಇದ್ದಾರೆ, ಖುಷಿ ತಗೋತಾ ಇದ್ದಾರೆ. ಇದು ಪರಿವರ್ತಿತವಾದ ಪುಣ್ಯ ಹಾಗೆ ಕಾಣಿಸಿಕೊಳ್ತಾ ಇದೆ. ಹಾಗಾಗಿ ಆ ಕ್ಷಣದಲ್ಲಿ ಏನು ಮಾಡ್ತೀವಿ ಅನ್ನೋದರ ಮೇಲೆ ಒಂದು ಕಾಲವನ್ನ ಹಿಡಿದಿಟ್ಟುಕೊಳ್ತೇವಾ, ಒಂದು ಕಾಲವನ್ನ ಕಳೆದುಕೊಳ್ತೇವಾ ಅನ್ನೋದು ನಿಶ್ಚಯ ಆಗತ್ತೆ. ಮಕರ ಸಂಕ್ರಾಂತಿ ಬರ್ತಾ ಇದೆ. ಅತ್ಯಂತ ಉಪಯುಕ್ತವಾದ ಕಾಲ, ಅತ್ಯಂತ ಶ್ರೇಷ್ಠವಾದ ಕಾಲ. ಈ ಕಾಲದಲ್ಲಿ ಉತ್ಕೃಷ್ಟವಾದ ಕಾರ್ಯವನ್ನ ಮಾಡಬೇಕು ಅಂತ ಹಿರಿಯರು ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ, ನಾನು ಮೊದಲೇ ನೆನಪಿಸಿಕೊಂಡಲ್ಲ, ಸೂರ್ಯ ತಿಂಗಳಿಗೊಮ್ಮೆ 30 ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದಾಟ್ತಾನೆ. 12 ರಾಶಿಗಳನ್ನ ಒಂದು ವರ್ಷದಲ್ಲಿ ಸುತ್ತುತ್ತಾನೆ ಸೂರ್ಯ. 12 ಸಂಕ್ರಾಂತಿಗಳು ನಡೀತವೆ. ಅವನು ದಾಟ್ತಾನಲ್ಲ, ಅದಕ್ಕೆ ಸಂಕ್ರಾಂತಿ ಅಂತ ಹೆಸರು. ವಾಸ್ತವವಾಗಿ ಸಂಕ್ರಾಂತಿ ಅಂದ್ರೆ ಸೂರ್ಯ ದಾಟೋದು ಮಾತ್ರ ಅಲ್ಲ,
ನವಗ್ರಹಗಳೆಲ್ಲವೂ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದಾಟುವುದು ಸಂಕ್ರಾಂತಿಯೇ. ಆದ್ರೆ ಬಹಳ ಪ್ರಸಿದ್ಧವಾಗಿ ಸೂರ್ಯನ ದಾಟುವಿಕೆಯನ್ನ ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತ ಹೇಳುವ ಅಭ್ಯಾಸ ಬಂದಿದೆ. 12 ರಾಶಿಗೆ 12 ತಿಂಗಳು ದಾಟ್ತಾನಲ್ಲ, ಇದೆಲ್ಲ ಸಂಕ್ರಾಂತಿನೇ, ಇವೆಲ್ಲವೂ ಮಹತ್ವದ್ದೇ. ಆದ್ರೆ ಅದರಲ್ಲಿ 2 ಸಂಕ್ರಾಂತಿಗೆ ಬಹಳ ಪ್ರಾಶಸ್ತ್ಯ. 2 ಸಂಕ್ರಾಂತಿಗೆ, ಒಂದು ಕರ್ಕ ಸಂಕ್ರಾಂತಿ, ಇನ್ನೊಂದು ಮಕರ ಸಂಕ್ರಾಂತಿ. ಅಂದ್ರೆ ಕರ್ಕ ರಾಶಿಗೆ ಸೂರ್ಯ ಹೆಜ್ಜೆ ಇಡುವ ಕ್ಷಣ, ಮಕರ ರಾಶಿಗೆ ಸೂರ್ಯ ಹೆಜ್ಜೆ ಇಡುವ ಕ್ಷಣ. ಅಲ್ಲಿಂದ ಕರ್ಕ ಮಾಸ ಆರಂಭ ಆಗತ್ತೆ, ಇಲ್ಲಿಂದ ಮಕರ ಮಾಸ ಆರಂಭ ಆಗತ್ತೆ. ಸೂರ್ಯನನ್ನ ಇಟ್ಟುಕೊಂಡು ಮಾಸಗಳನ್ನ ಅಳೆಯುವ ಪದ್ಧತಿಯಲ್ಲಿ ಈ 2 ರಾಶಿಗೆ ಪ್ರವೇಶಿಸುವಾಗ ಸೂರ್ಯನ ಈ ಹೆಜ್ಜೆಯನ್ನ ಉಳಿದ 10ಕ್ಕಿಂತ ಬಹಳ ಮಹತ್ವದ್ದು ಅಂತ ಮಹರ್ಷಿಗಳು ಗುರುತಿಸಿದ್ರು. 12 ಮಹತ್ವವೇ, 2 ಅತ್ಯಂತ ಉತ್ಕೃಷ್ಟವಾದದ್ದು. ಯಾಕೆ ಅಂತ ಅಂದ್ರೆ ಆ 2 ರಾಶಿಗಳ ಪ್ರವೇಶ ಸಮಗ್ರವಾದ ಸೃಷ್ಟಿಯ ಸ್ವಭಾವವನ್ನ ಬದಲಿಸತ್ತೆ. ಸೃಷ್ಟಿಯ ಸ್ವಭಾವವನ್ನ ಬದಲಿಸತ್ತೆ ಅಂದ್ರೆ ಅರ್ಥ ಏನು? ಪ್ರಕೃತಿಯ ಸ್ವಭಾವವನ್ನ ಬದಲಿಸತ್ತೆ ಅಂತ ಅಂದ್ರೆ ಅರ್ಥ ಏನು? ನನ್ನ ಸ್ವಭಾವ ಹುಟ್ಟಿದಾಗಲೇ ರೂಪುಗೊಂಡಿದೆ, ನನ್ನನ್ನು ಯಾರು ಬದಲಾಯಿಸ್ತಾರೆ ಅಂತ ಅಂದ್ರೆ ಇಲ್ಲ. ಪ್ರಕೃತಿಯನ್ನ ನೋಡಿ, ಪ್ರಕೃತಿ ಬದಲಾಗತ್ತಲ್ವಾ. ಋತುಮಾನಗಳು ಅಂತ ಹೇಳ್ತೀವಲ್ಲ, ಮಳೆಗಾಲದಲ್ಲಿ ಪ್ರಕೃತಿ ಹೇಗಿರತ್ತೆ, ಚಳಿಗಾಲದಲ್ಲಿ ಪ್ರಕೃತಿ ಹೇಗಿರತ್ತೆ, ಬೇಸಿಗೆಯಲ್ಲಿ ಹೇಗಿರತ್ತೆ, ಮರಗಿಡಗಳಲ್ಲಿರ್ಲಿ, ಭೂಮಿಯಲ್ಲಿರ್ಲಿ, ಸೃಷ್ಟಿಯಲ್ಲಿರುವ ಪ್ರತಿಯೊಂದರಲ್ಲೂ ಹೇಗಿರತ್ತೆ, ನಮ್ಮಲ್ಲೂ ಇರತ್ತೆ. ಚಳಿಗಾಲದ ಚರ್ಮ ಹೇಗಿರತ್ತೆ, ಬೇರೆ ಹೊತ್ತಿನ ಚರ್ಮ ಹೇಗಿರತ್ತೆ, ನಮಗೆ ಸೂಕ್ಷ್ಮವಾಗಿ ಗುರುತಿಸೋದು ಮರೆತು ಹೋಗಿದೆ. ದೇಹದ ಒಳಗೆ ಪ್ರತಿ ಅಂಗಗಳಲ್ಲೂ ಕೂಡ ಈ ಋತುಗಳಿಗೆ ತಕ್ಕಂತೆ ಬದಲಾವಣೆಗಳಾಗಿರುತ್ತೆ. ಇಡೀ ಸೃಷ್ಟಿಯೇ ಚಳಿ, ಮಳೆ ಮತ್ತು ಬಿಸಿಲುಗಾಲಕ್ಕೆ ಬದಲಾಗಿರುತ್ತೆ. ಅಂದ್ರೆ ವಾಸ್ತವವಾಗಿ ಇದು ನಮಗೆ ಕಣ್ಣಿಗೆ ಕಾಣುವಂತ ಬದಲಾವಣೆ. ಈ ಬದಲಾವಣೆ 6 ಋತುಗಳಲ್ಲೂ ಆಗಿರುತ್ತೆ. ವಸಂತ ಬಂದಾಗ ಒಂದು ತರಹ, ಗ್ರೀಷ್ಮ ಒಂದು ತರಹ, ಶರತ್ ಒಂದು ತರಹ, ವರ್ಷ ಋತು ಒಂದು ತರಹ. ಹೀಗೆ ಎಲ್ಲ ಋತುಗಳಲ್ಲೂ ಪ್ರಕೃತಿಯ ಸ್ವಭಾವ ಅನ್ನೋದು ಬೇರೆ ತರಹದಲ್ಲಿರತ್ತೆ. ಪ್ರಕೃತಿ ಬೇರೆ ತರಹ ರಿಯಾಕ್ಟ್ ಮಾಡತ್ತೆ ಅಂತ. ಸ್ವಭಾವ ಅಂತ ಯಾಕೆ ಬಳಸ್ತಾ ಇದ್ದೇನೆ ಅಂದ್ರೆ, ಪ್ರಕೃತಿಯ ರಿಯಾಕ್ಷನ್ ಇದೆಯಲ್ಲ, ಅಭಿವ್ಯಕ್ತಿ ಇದೆಯಲ್ಲ, ಅದು ಹಿಂದಿನ ಋತುವಿಗಿಂತ ಈಗ ಬೇರೆ ತರ ಕಾಣಿಸುತ್ತೆ. ಯಾಕೆ ಕಾಣಿಸುತ್ತೆ ಅಂದ್ರೆ ಪ್ರಕೃತಿಯ ಒಳಗೆ ಬದಲಾವಣೆಯಾಗಿದೆ ಸ್ವಭಾವದಲ್ಲಿ, ಅದರ ರಿಯಾಕ್ಷನ್ ಹೊರಗೆ ಕಾಣಿಸ್ತಾ ಇದೆ. ಮರಗಳಲ್ಲಿರುವ ಎಲೆಗಳು ಉದುರ್ತವೆ ಚಳಿಗಾಲ ಬಂದ್ರೆ, ವಸಂತ ಬಂದ್ರೆ ಚಿಗುರುತ್ತವೆ. ಇದಾಗಿತ್ತೆಲ್ಲಿ ಅಂದ್ರೆ ಗಿಡ ಮರಗಳ ಆಂತರ್ಯದಲ್ಲಾದ ಬದಲಾವಣೆ, ಹೊರಗದು ಹಾಗೆ ಕಾಣಿಸಿಕೊಳ್ತಾ ಇದೆ. ಇಂಥ ಬದಲಾವಣೆಗಳು ಸೃಷ್ಟಿಯಲ್ಲಿ ಆಗುತ್ತವಲ್ಲ, ಇವುಗಳು ಮಾಸಕ್ಕೊಮ್ಮೆಯೂ ಆಗುತ್ತವೆ, ಇವು ಪಕ್ಷಕ್ಕೊಮ್ಮೆಯೂ ಆಗುತ್ತವೆ, ಇವು ತಿಥಿಗಳಿಗೂ ಆಗುತ್ತವೆ, ಇವು ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಕಾಲದಲ್ಲೂ ಆಗುತ್ತವೆ. ಸೂಕ್ಷ್ಮ ಕಳೆದುಕೊಂಡಿದೀವಿ, ಗೊತ್ತಾಗುತ್ತಾ ಇಲ್ಲ. ಬೆಳಗಿನಲ್ಲಿ ಸಹಜವಾಗಿ ಬದುಕೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ಕೂಡಲೇ ಇದ್ದ ಹುಮ್ಮಸ್ಸಿದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ನೆನಪಿಸಿಕೊಳ್ಳಿ, ಬಾಲ್ಯದ ಹಳ್ಳಿಯಲ್ಲಿ ಬದುಕ್ತಾ ಇದ್ದವರು ನೀವೆಲ್ಲ, ಬಾಲ್ಯದ ಬೆಳಗಿನ ಆ ಹುರುಪು ಇವತ್ತಿನ ನಮ್ಮ ಬೆಳಗಿನಲ್ಲಿ ಇಲ್ಲ. ಯಾಕೆ? ಒತ್ತಡದ ದಿನಗಳು, ನಿತ್ಯವೂ ಒತ್ತಡ. ಆದ್ರೆ ಅವತ್ತು ಹಾಗೆ ಇರ್ತಾ ಇರ್ಲಿಲ್ಲ, ಒಂದು ಸಹಜ ಬದುಕಿತ್ತಲ್ಲ. ಅವತ್ತು ಕಾಲದ ಬದಲಾವಣೆ ನಮ್ಮಲ್ಲೂ ಪ್ರತಿಧ್ವನಿ ಆಗ್ತಾ ಇತ್ತು, ರಿಯಾಕ್ಟ್ ಮಾಡ್ತಾ ಇದ್ವಿ. ಇವತ್ತು ಹಾಗಾಗುತ್ತಾ ಇಲ್ಲ. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಥವಾ ನಾವು ಹಾಗೆಯೇ ಬದುಕಿದ್ರೆ ಕಾಲದ ಬದಲಾವಣೆಯನ್ನ ನಾವು ನಮ್ಮಲ್ಲೂ ಗುರುತಿಸ್ಕೊಳ್ಳೋದಕ್ಕೆ ಬರುತ್ತೆ. ಹಾಗೆ ಹೊತ್ತಿಗೊಮ್ಮೆ ಬದಲಾಗತ್ತೆ ಸೃಷ್ಟಿ, ದಿನ ಬದಲಾಗತ್ತೆ, ಪಕ್ಷಕ್ಕೆ ಬದಲಾಗತ್ತೆ. ಶುಕ್ಲ ಪಕ್ಷದ ಸ್ವಭಾವ ಬೇರೆ, ಕೃಷ್ಣ ಪಕ್ಷದ ಸ್ವಭಾವ ಬೇರೆ, ಮಾಸಗಳಿಗೆ ಬದಲಾಗತ್ತೆ. ಹಾಗೆಯೇ ಋತುಗಳಿಗೆ ಬದಲಾಗತ್ತೆ. ಹಾಗೆಯೇ ವರ್ಷಕ್ಕೆ 2 ಬಾರಿ ಸಂಪೂರ್ಣವಾಗಿ ಅದರ ಸ್ವಭಾವ ಬದಲಾಗತ್ತೆ. ಅದನ್ನ ಅಯನ ಅಂತ ಕರೆದ್ರು. ಒಂದಕ್ಕೆ ದಕ್ಷಿಣಾಯನ ಅಂತ ಹೆಸರಿಟ್ರು, ಇನ್ನೊಂದಕ್ಕೆ ಉತ್ತರಾಯಣ ಅಂತ ಹೆಸರು. 6 ತಿಂಗಳು. ಅಯನ ಅಂದ್ರೆ ಮಾರ್ಗ, ಪ್ರಯಾಣ, ಹೇಗೆಲ್ಲ ಅರ್ಥೈಸಬಹುದು ಅದನ್ನು. ಸೂರ್ಯನ ದಕ್ಷಿಣದ ತಿರುಗಾಟ, ಸೂರ್ಯನ ಉತ್ತರದ ತಿರುಗಾಟ ಅಂತ ಅದನ್ನ ನಾವು ಸರಳವಾಗಿ ಅಂದ್ಕೊಳ್ಳೋಣ. ದಕ್ಷಿಣಾಯನ ಅಂದ್ರೆ ಏನು? ಸೂರ್ಯನ ದಕ್ಷಿಣದ ತಿರುಗಾಟ. ಉತ್ತರಾಯಣ ಅಂದ್ರೆ ಏನು? ಸೂರ್ಯನ ಉತ್ತರದ ತಿರುಗಾಟ. ಸೂರ್ಯನ ಈ ತಿರುಗಾಟಗಳು ಬದಲಾಗ್ತಾವಲ್ಲ, ಆಗ ಪ್ರಕೃತಿಯಲ್ಲಿ ಅತ್ಯಂತ ದಟ್ಟವಾದ ಸುಸ್ಪಷ್ಟವಾದ
ಬದಲಾವಣೆಗಳು ಆಗುತ್ತವೆ. ಹಾಗಾಗಿ ಎರಡು ಅಯನಗಳ ಸ್ವರೂಪ ಬೇರೆ, ಸ್ವಭಾವ ಬೇರೆ. ಅದರಿಂದ ಈ ಎರಡು ಸಂಕ್ರಾಂತಿಗಳಿವೆಯಲ್ಲ, ಸೂರ್ಯ ಕರ್ಕಕ್ಕೆ ಪ್ರವೇಶಿಸೋದು, ಸೂರ್ಯ ಮಕರಕ್ಕೆ ಪ್ರವೇಶಿಸೋದು ಅನ್ನೋ ಎರಡಿದೆಯಲ್ಲ, ಇದು ಬಹಳ ಪ್ರಮುಖವಾದದ್ದಾಯ್ತು. ಉಳಿದ ಎಲ್ಲ ಸಂಕ್ರಾಂತಿಗಳಿಗಿಂತ, 12 ಸಂಕ್ರಾಂತಿಗಳಿಗಿಂತ ಮಹತ್ವದ್ದಾಯ್ತು. ಈ ಎರಡು ಸಂಕ್ರಾಂತಿಗಳಲ್ಲೂ ನಾಡಿದ್ದು ಬರುವ ಮಕರ ಸಂಕ್ರಾಂತಿ ಇನ್ನೂ ಪ್ರಮುಖ ಅಂತ ಕರೆಸಿಕೊಳ್ತು. ಯಾಕದು ಪ್ರಮುಖ ಅಂತ ಕರೆಸಿಕೊಳ್ತು ಅಂತಂದ್ರೆ, ದಕ್ಷಿಣ ಸಂಕ್ರಾಂತಿಗಿಂತ, ದಕ್ಷಿಣಾಯನದ ಸಂಕ್ರಾಂತಿಗಿಂತ ಅಂದ್ರೆ ಕರ್ಕ ಸಂಕ್ರಾಂತಿಗಿಂತ ಮಕರ ಸಂಕ್ರಾಂತಿಗೆ ಬಲ ಹೆಚ್ಚು. ಯಾಕೆ ಬಲ ಹೆಚ್ಚು? ಯಾಕೆ ಅಂತ ಅಂದ್ರೆ, ಇದರ ಮುಂದಿನ 6 ತಿಂಗಳ ಕಾಲ ಇದೆಯಲ್ಲ, ಆ ಕಾಲಕ್ಕೆ ಬಲ ಹೆಚ್ಚಿದೆ. ಯಾಕೆ ಬಲ ಹೆಚ್ಚಿದೆ ಅಂದ್ರೆ, ಅದು ದೇವತೆಗಳ ಕಾಲ ಅಂತ ಕರೀತಾರೆ ಅದನ್ನು. ಹಿಂದಿನದ್ದನ್ನ ಪಿತೃಗಳ ಕಾಲ ಅಂತ ಕರೀತಾರೆ, ಈ ಮುಂದಿನದ್ದನ್ನ ದೇವತೆಗಳ ಕಾಲ ಅಂತ ಕರೀತಾರೆ. ಕೃಷ್ಣ ಗೀತೆಯಲ್ಲಿ ಇದರ ಮಹತ್ವವನ್ನ ಹೇಳ್ತಾನೆ. ಗೀತೆಯಲ್ಲಿ ಯಾರು ಉತ್ತರಾಯಣದಲ್ಲಿ ಸಾಯ್ತಾರೋ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಯಾರು ಅಂದ್ರೆ ಯಾವ ಯೋಗಿ ಉತ್ತರಾಯಣದಲ್ಲಿ ಸಾಯ್ತಾನೋ ಅವನು ಮೋಕ್ಷಕ್ಕೆ ಹೋಗ್ತಾನೆ, ಯಾವ ಯೋಗಿ ದಕ್ಷಿಣಾಯನದಲ್ಲಿ ಸಾಯ್ತಾನೋ ಅವನು ಮತ್ತೆ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾನೆ ಈ ಅಯನದ ಮಹತ್ವವನ್ನ ಕೃಷ್ಣ. ಇನ್ನು ಉಳಿದ ನಮ್ಮ ಸ್ಮೃತ್ಯಾದಿ ಗ್ರಂಥಗಳು, ಪುರಾಣಗಳಂತೂ ಉತ್ತರಾಯಣದ ಮಹತ್ವವನ್ನ ಬಹಳವಾಗಿ ವಿವರಿಸ್ತವೆ. 6 ತಿಂಗಳು ಉತ್ಕೃಷ್ಟವಾದದ್ದು ಅಂತ. ಹಾಗಾಗಿ ನೋಡಿ, ಮುಹೂರ್ತಗಳೆಲ್ಲ ಬರೋದು ಉತ್ತರಾಯಣದಲ್ಲಿ. ಹಬ್ಬಗಳು ಎಲ್ಲ ಕಾಲದಲ್ಲೂ ಬರ್ತವೆ, ದಕ್ಷಿಣಾಯನದಲ್ಲೂ ಹಬ್ಬಗಳಿವೆ. ಆದ್ರೆ ನಾವು ಒಳಿತನ್ನು ಮಾಡಬೇಕು ಅಂತ ಹೊರಟಾಗ ಒಂದು ಮುಹೂರ್ತವನ್ನ ನಾವಾಗಿ ಹುಡುಕಿ ಕೊಡ್ತೀವಲ್ಲ, ಅದ್ಯಾವಾಗ ಅಂದ್ರೆ ಅದು ಉತ್ತರಾಯಣದಲ್ಲಿ ಬಂದಿರತ್ತೆ. ಯಾಕಂದ್ರೆ ಸಹಜವಾಗಿಯೇ ಆ ಕಾಲ ಪೂರಕವಾಗಿರತ್ತೆ ಅನ್ನುವ ಕಾರಣಕ್ಕಾಗಿ. ಇನ್ನು ಹಲವು ಕಾರಣಗಳಿಗಾಗಿ ಉತ್ತರಾಯಣ ಅನ್ನೋದು ಬಹಳ ಪ್ರಶಸ್ತವಾದದ್ದು. ಅಂತ ಪ್ರಶಸ್ತವಾದ ಕಾಲದ ಆರಂಭದ ಕ್ಷಣ ಇದೆಯಲ್ಲ, ಅದು ಬಹಳ ಬಹಳ ಶಕ್ತಿಶಾಲಿಯಾದದ್ದಾಗಿರುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿಯನ್ನ ವಿಶಿಷ್ಟವಾಗಿ ಆಚರಿಸೋದನ್ನ ಹೇಳಿಕೊಟ್ರು. ಹೇಗೆ ಆಚರಿಸ್ತೇವೆ ಅದನ್ನ ಅಂತ ಅಂದ್ರೆ, ಮಕರ ಸಂಕ್ರಾಂತಿಯಲ್ಲಿ ಏನೆಲ್ಲ ಬರುತ್ತೆ ಅಂತ ಅಂದ್ರೆ, ಒಂದು ಎಳ್ಳು ಬೆಲ್ಲ ಅನ್ನೋದೊಂದು ಬರುತ್ತೆ. ಎಳ್ಳು ಕಾಣಿಸಿಕೊಳ್ಳುತ್ತೆ ಅಲ್ಲಿ. ಎಳ್ಳಿನ ದಾನವನ್ನ ಬಹಳ ಮುಖ್ಯವಾದದ್ದು ಅಂತ ಅಲ್ಲಿ ಹೇಳ್ತಾರೆ. ಎಳ್ಳು ನೀರು ಸೇರಿಸಿಕೊಡುವ ತರ್ಪಣ, ತಿಲತರ್ಪಣ ಅಂತ ಹೇಳ್ತೀವಲ್ಲ, ಅದನ್ನ ಕೊಡೋದು ಬಹಳ ಮುಖ್ಯ ಈ ಪುಣ್ಯ ಕ್ಷಣದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಎಳ್ಳಿಗೊಂದು ಪ್ರಾಧಾನ್ಯ ಇದೆ ಈ ಹಬ್ಬದಲ್ಲಿ, ಎಳ್ಳಿನ ಬಳಕೆಗೆ. ಅದರ ಜೊತೆಗೆ ಪಿತೃಗಳಿಗೆ ಸಂಬಂಧಿಸಿದ ತರ್ಪಣಗಳನ್ನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಇಲ್ಲಿ ಬರುತ್ತೆ. ದಕ್ಷಿಣಾಯನ ಮುಗಿದಿದೆ, ಅದು ಪಿತೃಗಳು ಪ್ರಧಾನವಾಗಿದ್ದ ಕಾಲ. ಅದು ಮುಗಿತಾ ಇರುವ ಹೊತ್ತಿನಲ್ಲಿ ಪಿತೃಗಳಿಗೆ ತಿಲ ಜಲ ತರ್ಪಣ ಕೊಡೋದಿದೆಯಲ್ಲ, ತರ್ಪಣ ಅಂದ್ರೆ ಸಂತೋಷ ಪಡಿಸುವ ಕ್ರಿಯೆ ಅಂತ ಅರ್ಥ. ಕೊಡೋದಿದೆಯಲ್ಲ, ಅದು ಬಹಳ ಶ್ರೇಷ್ಠ ಅಂತ. ಏನನ್ನು ಖರ್ಚು ಮಾಡೋದಕ್ಕಿಲ್ಲ, ಸಾವಿರಾರು ರೂಪಾಯಿ ಬೇಡ, ಕೋಟ್ಯಂತರ ರೂಪಾಯಿ ಬೇಡ, ಯಾರನ್ನೂ ಕರೆಸಬೇಕಾಗಿಲ್ಲ. ನಮ್ಮ ತಂದೆ ತಾಯಿಗಳ ಹೆಸರನ್ನ ಹೇಳುವ ಒಂದು ಕ್ರಮ ಇದೆ, ಮೃತರಾದವರನ್ನ. ಆ ಕ್ರಮವನ್ನ ಹೇಳಿ ಕೈಯಲ್ಲಿ ಎಳ್ಳನ್ನ ಇಟ್ಟುಕೊಂಡು ನೀರು ಬಿಡೋದಷ್ಟೇ, 10 ರೂಪಾಯಿಯೂ ಬೇಕಾಗಿಲ್ಲ. ಇಷ್ಟು ಸುಲಭದ್ದು, ಆದರೆ ಪರಿಣಾಮ ಅತ್ಯಂತ ಉತ್ಕೃಷ್ಟವಾದದ್ದು. ಏನು ಮಾಡೋದು, ದೌರ್ಭಾಗ್ಯ. ಇವನ್ನೆಲ್ಲ ಬಿಟ್ವಿ. ಇವನ್ನೆಲ್ಲ ಬಿಟ್ಟು ಬದುಕಿನಲ್ಲಿ ದೋಷವನ್ನ ತುಂಬಿಕೊಂಡು ಲಕ್ಷಾಂತರ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿ ದೋಷ ಪರಿಹಾರ ಮಾಡ್ಕೊಳ್ಳುವತ್ತ ಹೊರಟಿದ್ದೀವಿ. ಏನು ಕಷ್ಟ ಇದೆ ಇಂಥದ್ದನ್ನ ಒಂದು ದಿವಸ ಮಾಡೋದಕ್ಕೆ? ಒಂದು ದಿವಸ ನಿರ್ದಿಷ್ಟ ಸಮಯ ಅಂತ ನಿರ್ದಿಷ್ಟ ಪಡಿಸಿರ್ತಾರೆ, ಪಂಚಾಂಗಗಳಲ್ಲಿ ಬರೆದಿರ್ತಾರೆ. ಗೊತ್ತಿದ್ದವರನ್ನ ಕೇಳಿದ್ರೆ ಹೇಳ್ತಾರೆ, ಒಂದು ತರ್ಪಣ ಕೊಡೋದು ಗತಿಸಿದವರಿಗೆ. ಆ ಕಾರ್ಯ ಮಕರ ಸಂಕ್ರಾಂತಿಯಲ್ಲಿ ನಡೆಯುತ್ತೆ. ಇನ್ನು ಮಕರ ಸಂಕ್ರಾಂತಿಯಲ್ಲಿ ತೆನೆ ಬಂದಿರತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನಿಟ್ಟುಕೊಂಡು ಹಬ್ಬವನ್ನು ದೇಶಾದ್ಯಂತ ಆಚರಿಸೋದಿದೆ. ತಮಿಳ್ನಾಡಿನಲ್ಲಂತೂ ಹಾಲುಕ್ಕಿಸುವ ಕಾರ್ಯ ನಡೆಯುತ್ತೆ. ಪೊಂಗಲ್ ಅಂತ ಕರೀತಾರಲ್ಲ, ಹಾಲು ಉಕ್ಕಿಸುವ ಕಾರ್ಯ ನಡೆಯುತ್ತೆ. ಹಾಲನ್ನ ಉಕ್ಕಿಸೋದರ ಮೂಲಕ ತುಂಬಿತು ಅಂತ, ತುಂಬಿ ಚೆಲ್ಲಿತು ಅಂತ. ಬದುಕಿನಲ್ಲಿ ಆನಂದ ಅನ್ನೋದು ತುಂಬಿ ಚೆಲ್ಲಬೇಕು, ಸಂಪತ್ತು ಅನ್ನೋದು ತುಂಬಿ ಚೆಲ್ಲಬೇಕು ಅನ್ನೋದರ ಅರ್ಥ ಏನು? ನನಗೆ ಸಾಕಾಗಿ ಉಳಿದವರಿಗೂ ಸಿಗುವಂತೆ ಆಗಬೇಕದು ಅಂತ. ಹಾಲು ಚೆಲ್ಲಿತ್ತು ಅಂದ್ರೆ ಅದು ಯಾವ್ದೋ ಇನ್ಯಾರಿಗೂ ತಲುಪಿದೆ ಅದು ಅಂತ ಅರ್ಥ. ಹಾಗೆ ಸಮೃದ್ಧಿಯನ್ನ ಸೂಚಿಸುವಂತಹ ಹಬ್ಬವಾಗಿ ಕೂಡ ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತೆ. ಮಕರ ಸಂಕ್ರಾಂತಿಯಲ್ಲಿ ಗೋವಿಗೆ ಬಹಳ ಪ್ರಾಶಸ್ತ್ಯ ಇದೆ.
ಗೋವನ್ನ ಪೂಜಿಸಲಾಗತ್ತೆ ಈ ಹೊತ್ತಿನಲ್ಲಿ. ಹಲವು ಕಾರಣಗಳು ಅದಕ್ಕೆ. ಗೋಪೂಜೆಗೆ ಹಲವು ಕಾರಣಗಳು. ಗೋವು ಯಾವ ಕಾರಣಕ್ಕೂ ಪ್ರಶಸ್ತವಾದದ್ದೇ. ಆದರೆ ಸಂಕ್ರಾಂತಿಯ ಹೊತ್ತು ಅಂತ ಬಂದಾಗ ಕೃಷಿ ಮತ್ತು ಆಹಾರ ಎರಡಕ್ಕೆ ಒಂದಕ್ಕೊಂದು ಸಂಬಂಧ ಇದೆ, ನಮಗ್ ಗೊತ್ತಿದೆ. ಅತ್ಯುತ್ಕೃಷ್ಟವಾದ ಆಹಾರ ಬೇಕು ಅಂದ್ರೆ ಅತ್ಯುತ್ಕೃಷ್ಟ ಮಾದರಿಯ ಕೃಷಿ ಬೇಕು. ಅತ್ಯುತ್ಕೃಷ್ಟ ಮಾದರಿಯ ಕೃಷಿ ಯಾವುದು ಅಂದ್ರೆ ಗೋಜನ್ಯ ಪದಾರ್ಥಗಳನ್ನ ಬಳಸಿ ನಾವು ಬೆಳೆಯುವಂತಹ ಪದಾರ್ಥ, ಮತ್ತು ಬೆಳೆದ ಮೇಲೆ ಯಾವ ಪದಾರ್ಥಕ್ಕೆ ಗೋಜನ್ಯ ಪದಾರ್ಥಗಳನ್ನ ಸೇರಿಸಿಕೊಂಡು ಮಾಡ್ತೀವೋ ಅದು ಅತ್ಯುತ್ಕೃಷ್ಟ ಪದಾರ್ಥ. ಹಾಗಂದ್ರೆ ಏನು? ಗೋವಿನ ಸಗಣಿ, ಗೋವಿನ ಮೂತ್ರಗಳಿವೆಯಲ್ಲ, ಅವುಗಳು ಪೋಷಕ ದ್ರವ್ಯವಾಗಿ ಗಿಡಗಳಿಗೆ, ಮರಗಳಿಗೆ ತಲುಪಬೇಕು. ಅವುಗಳಿಂದ ಬಲಿಷ್ಠವಾಗಿ ಆ ಗಿಡ, ಆ ಮರ ತುಂಬಿದ ತೆನೆಗಳನ್ನ ನಮಗೆ ಕೊಡಬೇಕು. ಹಾಗೆ ಬಂದ ಧಾನ್ಯಗಳನ್ನ ಗೋಜನ್ಯವಾದ ಹಾಲೋ, ಮೊಸರೋ, ಬೆಣ್ಣೆಯೋ, ತುಪ್ಪವೋ ಇದರೊಡನೆ ಸೇರಿಸಿಕೊಂಡು ವಿಧ ವಿಧವಾದ ವಿಧಾನದಲ್ಲಿ ಸೇರಿಸಿಕೊಂಡು ಊಟ ಮಾಡಬೇಕು. ಇದು ಪ್ರಶಸ್ತವಾದ ಆಹಾರ. ಇಂತಹ ಆಹಾರವೇ ಆರೋಗ್ಯಕ್ಕೆ ಕಾರಣವಾದದ್ದು. ಹಾಗಾಗಿ ಆಹಾರ, ಆರೋಗ್ಯ ಇವೆರಡು ಯಾವುದನ್ನ ಆಶ್ರಯಿಸಿದೆ ಅಂತಾಯ್ತು? ಗೋವನ್ನ ಆಶ್ರಯಿಸಿದೆ ಅಂತಾಯ್ತು. ಮತ್ತು ಆಹಾರದಿಂದ ಉಂಟಾದ ಆರೋಗ್ಯ ಸರಿ ಇದ್ದಾಗ ಮಾತ್ರ ಅಧ್ಯಾತ್ಮದ ಸಾಧನೆ ಸುಲಭ. ಅಧ್ಯಾತ್ಮದ ಸಾಧನೆ ಅಂದ್ರೆ ಮನಸ್ಸಿನಿಂದ ಮಾಡಬೇಕಾದದ್ದು, ಇಂದ್ರಿಯಗಳಿಂದ ಮಾಡಬೇಕಾದದ್ದು, ದೇಹದಿಂದ ಮಾಡಬೇಕಾದದ್ದು. ಅಧ್ಯಾತ್ಮದ ಸಾಧನೆಯನ್ನ ನಿಶ್ಚಲವಾಗಿ ಕುತ್ಕೊಳ್ಳೋದಕ್ಕೆ ಗೊತ್ತಿರಬೇಕು, ಇಂದ್ರಿಯಗಳನ್ನ ಹತೋಟಿಗೆ ತಂದ್ಕೋಬೇಕು, ಮನಸ್ಸನ್ನ ನಿಶ್ಚಲವಾಗಿ ನಿಲ್ಲಿಸಬೇಕು. ಈ ತರಹದ ಎಷ್ಟೋ ಅಂಶಗಳು, ಜಪವೋ, ತಪವೋ, ಧ್ಯಾನವೋ, ಹಲವು ಮಾರ್ಗಗಳಿವೆ ಅದಕ್ಕೆ. ಆದ್ರೆ ಇವೆಲ್ಲವೂ ಆಗಬೇಕು ಅಂದ್ರೆ ಏನು ಬೇಕು? ಆರೋಗ್ಯ ಬೇಕು. ದೇಹದ ಆರೋಗ್ಯವೂ ಬೇಕು, ಇಂದ್ರಿಯಗಳ ಆರೋಗ್ಯವೂ ಬೇಕು, ಮನಸ್ಸಿನ ಆರೋಗ್ಯವೂ ಬೇಕು. ಇನ್ನು ಇದನ್ನೇ, ಈ ಸಾಧನೆಯನ್ನೇ ಸಮರ್ಪಣೆಯ ಮೂಲಕ ಮಾಡುವ ಯಜ್ಞ, ದಾನದಂತ ಕಾರ್ಯ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಮುಖ್ಯವಾಗಿ ಧಾನ್ಯಗಳು ಬೇಕು. ಅಲ್ಲಿ ಕೂಡ ಮತ್ತೆ ಗೋಜನ್ಯ ಪದಾರ್ಥಗಳೇ ಬಳಕೆ ಆಗುವಂತವು. ಹಾಗಾಗಿ ನಮ್ಮ ಎಲ್ಲ ಒಳಿತುಗಳಿಗೆ ಕಾರಣವಾದದ್ದು ಯಾವುದು ಅಂದ್ರೆ ಗೋವು. ಅದಕ್ಕೆ ವಿಶೇಷವಾಗಿ ಮಕರ ಸಂಕ್ರಾಂತಿಯಲ್ಲಿ ಪೂಜೆ ಸಲ್ಲತ್ತೆ. ಯಾಕೆಂದ್ರೆ ಮಕರ ಸಂಕ್ರಾಂತಿ ಪಿತೃಗಳ ಆರಾಧನೆಯೂ ಹೌದು, ದೇವತೆಗಳ ಆರಾಧನೆಯೂ ಹೌದು. ಈ ಎರಡೂ ಆರಾಧನೆಗೆ ಬೇಕೇ ಬೇಕಾದದ್ದು ಯಾವುದು ಅಂದ್ರೆ ಗೋವು. ಅದರ ಪೂಜೆಗೆ ಕೂಡ ಮಕರ ಸಂಕ್ರಾಂತಿಯಲ್ಲಿ ಮಹತ್ವ ಬರುತ್ತೆ. ಇನ್ನು ಮಕರ ಸಂಕ್ರಾಂತಿಯ ಹಿಂದಿನ ದಿನವನ್ನ ಭೋಗಿ ಹಬ್ಬವಾಗಿ ಕೆಲವು ಕಡೆ ಆಚರಿಸೋದು, ಅದರ ಮಾರನೇ ದಿನವನ್ನ, ಮಕರ ಸಂಕ್ರಾಂತಿಯ ಮಾರನೇ ದಿನವನ್ನ ಕನು ಹಬ್ಬವಾಗಿ ಆಚರಿಸೋದು ಅನ್ನೋದು ಕಾಣಿಸುತ್ತೆ. ಹೆಚ್ಚಾಗಿ ತಮಿಳು ಪ್ರದೇಶದಲ್ಲಿ ಬಣ್ಣ ಬಣ್ಣದ ಅನ್ನಗಳನ್ನ ಮಾಡಿ ಬೀರೋದು ಕಾಣಿಸುತ್ತೆ ಹೊರಗೆ. ನಮ್ಮಲ್ಲಿ ಕೆಲವು ಕಡೆಯಲ್ಲಿ ಮಲೆನಾಡಿನಲ್ಲಿ ದೀಪಾವಳಿಗೆ ಹಾಗೆ ಹೀಗೆ ಬೀರೋದು ಅಂತ ಇದೆ. ಅಂದ್ರೆ ಸಮಸ್ತ ಪ್ರಪಂಚಕ್ಕೆ, ಕ್ರಿಮಿ, ಕೀಟ, ಪಶು, ಪಕ್ಷಿ, ಪ್ರಾಣಿ ಎಲ್ಲದಕ್ಕೂ ನಾನು ಆಹಾರ ಕೊಡ್ತೀನಿ ಅನ್ನುವ ಭಾವ, ಕೊಡಬೇಕಾದ ಕರ್ತವ್ಯ ಎರಡನ್ನೂ ಎಲ್ಲ ಹಬ್ಬಗಳಲ್ಲೂ ಸೇರಿಸಿರ್ತಾರೆ. ಹಾಗಾಗಿ ಹಬ್ಬಗಳು ಅಂದ್ರೆ ಊಟ ಹಾಕಬೇಕು ಅಂತ ಬರುತ್ತೆ, ದಾನ ಕೊಡಬೇಕು ಅಂತ ಬರುತ್ತಲ್ಲ, ಅವೆಲ್ಲವನ್ನು ಕೂಡ ಮಕರ ಸಂಕ್ರಾಂತಿಯ ಜೊತೆಗೆ ಕೂಡ ಸೇರಿಸಿದ್ದಾರೆ. ಇಷ್ಟು ಮಹತ್ವದ ಕ್ಷಣ ಎದುರಾಗುತ್ತಾ ಇದೆ. ಕಳೆದುಕೊಳ್ಳೋದು ಬೇಡ. ಹಬ್ಬಗಳನ್ನ ಕಳೆದುಕೊಂಡಿದೀವಿ, ಊರು ಬಿಟ್ಟಿವಿ, ಊರಲ್ಲಿ ಮಾಡ್ತಾ ಇದ್ವಿ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದೀವಿ. ನೆವಗಳು ನಮಗೆ ಒಳಿತನ್ನ ಮಾಡದೇ ಇರೋದಕ್ಕೆ 1000 ನೆವ ಇರುತ್ತೆ, ಒಳಿತನ್ನ ಮಾಡೋದಕ್ಕೆ ಒಂದು ನೆವ ನಮ್ಮ ಕಣ್ಮುಂದಿರೋದಿಲ್ಲ. ಇದು ಹಬ್ಬಗಳ ವಿಷಯ, ಅಧ್ಯಾತ್ಮದ ವಿಷಯ, ಉಪಾಸನ ವಿಷಯ ಅಂತ ಮಾತ್ರ ಅಲ್ಲ, ನಮ್ಮ ನಿತ್ಯದ ಬದುಕಿನ ಆಶೋತ್ತರಗಳ ಈಡೇರಿಕೆಗೆ ಸಂಬಂಧಪಟ್ಟ ಕೂಡ ಹೌದು ಅಂತ. ಒಳ್ಳೆಯದನ್ನ ಮಾಡದೇ ಇರೋದಕ್ಕೆ 1000 ಕಾರಣ, ಕೆಟ್ಟದ್ದನ್ನ ಮಾಡೋದಕ್ಕೆ ಮಾಡ್ತಾ ಹೋಗ್ತೀವಲ್ಲ, ಅದನ್ನ ನಿಲ್ಲಿಸುವ ಕಾರಣಗಳೇ ಇರೋದಿಲ್ಲ. ಒಳ್ಳೆಯದನ್ನ ಮಾಡಬಾರದು ಅಂತ ಅಂದ್ರೆ 1000 ಕಾರಣಗಳು ಸಿಗುತ್ತವೆ. ಹಾಗೆ ಮಾಡದೆ ಬಂದ ಕ್ಷಣಕ್ಕೆ ಯಾವ ನೆವವೂ ಇಲ್ಲದೆ ಅದನ್ನು ಉಪಯೋಗಿಸಿಕೊಳ್ಳೋಣ. ಮಕರ ಸಂಕ್ರಾಂತಿಯನ್ನ ಎಷ್ಟು ಸಂಕ್ಷಿಪ್ತವಾಗಿ ನಾವು ಆಚರಿಸಬಹುದೋ ಅಷ್ಟು ಸಂಕ್ಷಿಪ್ತವಾಗಿ ಆಚರಿಸೋಣ. ಗತಿಸಿದ್ರೆ, ಪಿತೃಗಳು ಗತಿಸಿದ್ರೆ ತರ್ಪಣಾದಿಗಳನ್ನ ಕೊಡೋಣ. ಉಳಿದಂತೆ ಯಾವ ದೇವರನ್ನ ಹೇಗೆ ಉಪಾಸನೆ ಮಾಡ್ಬೇಕು ಅಂತ ಹೇಳ್ತಾರ ಅದನ್ನು ಎಷ್ಟು ಸಂಕ್ಷಿಪ್ತವಾಗಿ ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ನಮ್ಮಿಂದ ಸಾಧ್ಯವಾದಷ್ಟು ಮಾಡೋಣ. ಕೊನೆಯ ಪಕ್ಷ ಅದರ ಸ್ಮರಣೆಯನ್ನಾದ್ರೂ ಮಾಡೋಣ. ಅಂದು ನೆನಪಿಸಿಕೊಳ್ಳಬೇಕಾದ ದೇವತೆಯ ಹೆಸರು ಒಂದು ಬಾರಿ ಆದ್ರೂ ಮನಸ್ಸಿನಲ್ಲಿ ಬಂದು ಹೋಗಿ ಬಿಡ್ಲಿ ಅಂತ. ನಾನು ಈ ಹಬ್ಬಗಳ ದಿನ ಟಿವಿಗಳಲ್ಲಿ ಇಡೀ ದಿನ ಕಾರ್ಯಕ್ರಮ ಮಾಡ್ತಾರಲ್ಲ, ಅದು ಎಷ್ಟು ಉಪಯುಕ್ತ ಅಂತ ಅನ್ಕೊಳ್ತೇನೆ. ಯಾರ್ದೋ ಮನೇಲಿ ಸುಮ್ನೆ ಟಿವಿ ಹಾಕೊಂಡಿರ್ತಾರೆ, ಕೊನೆಯ ಪಕ್ಷ ಅವತ್ತು ಆರಾಧಿಸುವ ದೇವರ ಹೆಸರಾದ್ರೂ ಕಿವಿ ಮೇಲೆ ಬಿತ್ತಲ್ಲ, ಇಲ್ಲದ್ರೆ ಅದು ಗೊತ್ತಾಗ್ತಾ ಇರ್ಲಿಲ್ವಲ್ಲ, ಅದು ಮರೆತು ಹೋಗಿತ್ತಲ್ಲ ನಮಗೆ. ಹಾಗಾಗಿ
ಹೇಗಾದರೂ ಯಾವುದೇ ವಿಧಾನದಲ್ಲಿ ಜಪವೋ, ಸ್ತೋತ್ರವೋ, ಭಜನೆಯೋ, ಆ ದೇವಾಲಯಗಳ ಭೇಟಿಯೋ ಅಥವಾ ಶಾಸ್ತ್ರೀಯವಾಗಿ ಹಬ್ಬವನ್ನ ಮಾಡಬೇಕು ಅಂತ ಹೇಳಿರುವ 100 ಇರತ್ತೆ. ಬಹಳ ಕಠಿಣವಾದದ್ದಿರತ್ತೆ, ಇಡೀ ದಿನ ಇರತ್ತೆ. ಅದರಲ್ಲಿ 10 ಮಾಡ್ತೀವಿ, 5 ಮಾಡ್ತೀವಿ, ಕೊನೆಯ ಪಕ್ಷ ಒಂದಾದರೂ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದರೆ, ನೀವು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದು ಮಾತನಾಡಿದ್ದಕ್ಕೆ ಮತ್ತು ಇಂಥದ್ದೊಂದು ಸಂಘಟನೆಯನ್ನ ಶ್ರೀ ಸಂಸ್ಥಾನದವರು ಕಟ್ಟಿಕೊಟ್ಟಿದ್ದು ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಭಗವದರ್ಪಿತಗೊಳಿಸ್ತೇನೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯಿ. ಇಲ್ಲಿಯ ತನಕ ಮಕರ ಸಂಕ್ರಾಂತಿ ಉತ್ತರಾಯಣ ಕಾಲದ ಮಹತ್ವವನ್ನು ಮಾತಿನ ಚತುರ ವಿದ್ವಾನ್ ಶ್ರೀ ಜಗದೀಶ ಶರ್ಮರು ಎಳೆ ಎಳೆಯಾಗಿ ತಿಳಿಸುತ್ತಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಬರುವ ಹಬ್ಬ ದಿನಗಳು ಮತ್ತು ಸಂಸ್ಕಾರದ ವಿಚಾರವಾಗಿ ಪ್ರವಚನ ನಡೆಯಲಿದೆ. ತಾವೆಲ್ಲರೂ ಸಹ ಭಾಗಿಗಳಾಗಿ ಉಪನ್ಯಾಸದ ತಿರುಳನ್ನು ಆಸ್ವಾದಿಸಿ, ಅಂತಾದರೆ ಉಪನ್ಯಾಸ ಸಾರ್ಥಕವಾಗುತ್ತದೆ. ಜಗದೀಶ್ವರರಿಗೆ ನನ್ನ ಆತ್ಮೀಯ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ.